ನನಗೆ ಎಲ್ಲೇ ಏನೇ ಜೋಕ್ಸ್ ಹೇಳಕ್ಕೆ ಹೋದ್ರೂ ಸರ್ ಹೆಂಡತಿ ಜೋಕ್ಸ್ ಹೇಳಿ ಸರ್ ಅಂತಾರೆ. ನನಗೆ ಅದೊಂಥರ ಟ್ಯಾಗ್ ಬಿದ್ದುಬಿಟ್ಟಿದೆ. ಇವಾಗಲೂ ಅದಕ್ಕೆ ಹೆಂಡತಿ ಜೋಕ್ಸೇ ಹೇಳ್ತೀನಿ ನಾನು. ಹೆಂಡ್ತಿರು ಒಂಥರ ಗೂಗಲ್ ಮ್ಯಾಪ್ ಇದ್ದಂಗೆ. ಸಪೋಸ್ ನೀವೆಲ್ಲೋ ಹೋಗಬೇಕು, ಮನೆಯಿಂದ ಗೂಗಲ್ ಮ್ಯಾಪ್ ಹಾಕ್ತೀರಾ, ಡೆಸ್ಟಿನೇಷನ್ ಹಾಕ್ತೀರಾ, ಗೂಗಲ್ ಮ್ಯಾಪ್ ಆನ್ ಮಾಡ್ತೀರಾ, ಡೈರೆಕ್ಷನ್ಸ್ ಅಂತ ಕೊಡ್ತೀರಾ. ನೀವಿನ್ನ ಮನೆ ಲಾಕ್ ಮಾಡಿರಲ್ಲ, ಆವಾಗಲೇ ಗೂಗಲ್ ಮ್ಯಾಪ್ ಅಮ್ಮ ಬಂದುಬಿಡ್ತಾಳೆ, ಗೋ ನಾರ್ತ್ ವೆಸ್ಟ್ 500 ಮೀಟರ್ಸ್ ಅಂತ. ನೀವು ಜಯನಗರದಲ್ಲಿ ಎಲ್ಲೋ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಓಕೆ, ಗೂಗಲ್ ಮ್ಯಾಪ್ ಹಾಕೊಂಡು ಯೂಸ್ ಮಾಡ್ತಾ ಇರ್ತೀರಾ. ಈ ಜಯನಗರಲ್ಲಿ ಗೊತ್ತಲ್ವಾ, ಗಲ್ಲಿ ಗಲ್ಲಿ ಎಲ್ಲ ಒಂದೇ ಥರ ಕಾಣಿಸುತ್ತೆ, ಎಲ್ಲ ಸರ್ಕಲ್ಲು ನಂಗೆ ಜಯನಗರಲ್ಲಿ ಒಂದೇ ಥರ ಕಾಣಿಸುತ್ತೆ. ನೀವು ಯಾವುದೋ ನೆಕ್ಸ್ಟ್ ರೈಟ್ ತೊಗೊಳ್ಳೋ ಬದಲು ಹಿಂದೆ ರೈಟ್ ತೊಗೊಂಡ್ಬಿಟ್ಟಿರ್ತೀರಾ. ನಿಮಗೆ ಗೊತ್ತು ಕನ್ಫ್ಯೂಸ್ ಆಯಿತು ಅಂತ, ಗೂಗಲ್ ಮ್ಯಾಪ್ಗೂ ಗೊತ್ತು ಕನ್ಫ್ಯೂಸ್ ಆಗಿದೆ ಅಂತ, ಬಟ್ ಗೂಗಲ್ ಮ್ಯಾಪ್ ಸುಮ್ಮನೆ ಕೂತ್ಕೊಳ್ಳಲ್ಲ, ಮತ್ತೆ ಬರುತ್ತೆ ಗೋ ಸೌತ್ ವೆಸ್ಟ್ 400 ಮೀಟರ್ಸ್ ಅಂತ ಹೇಳುತ್ತೆ. ಗುರು ನಾನೇನು ಕೊಲಂಬಸ್ಸಾ ದಿಕ್ಸೂಚಿ ಹಿಡ್ಕೊಂಡು ಹೋಗ್ತಾ ಇದ್ದೀನಾ? ನನಗೆ ಎಷ್ಟೋ ಸಲ ರೈಟ್ ಯಾವುದು ಲೆಫ್ಟ್ ಯಾವುದು ರೈಟ್ ಯಾವುದು ಅಂತಾನೆ ಕನ್ಫ್ಯೂಸ್ ಆಗುತ್ತೆ. ನಾರ್ತ್ ವೆಸ್ಟ್ ಹುಡುಕ್ಬೇಕಂತೆ ನಾನು. ದಟ್ಸ್ ಎಕ್ಸಾಕ್ಟ್ಲಿ ಹೌ ವೈಫ್ ಡೀಲ್ಸ್ ವಿತ್ ದ ಸಿಚುವೇಶನ್. ಕನ್ಫ್ಯೂಸ್ ಆಗಿರುತ್ತೆ ವೈಫ್ಗೆ, ಓಕೆ, ಬಟ್ ಅವಳು ಸುಮ್ಮನೆ ಕೂತ್ಕೊಳ್ಳಲ್ಲ, ಊರವ್ರನ್ನೆಲ್ಲ ಕನ್ಫ್ಯೂಸ್ ಮಾಡ್ತಾಳೆ, ಮನೆಯವ್ರನ್ನೂ ಕನ್ಫ್ಯೂಸ್ ಮಾಡ್ತಾಳೆ, ನನ್ನೂ ಕನ್ಫ್ಯೂಸ್ ಮಾಡ್ತಾಳೆ. ಸೊ ಟೋಟಲಿ ಎಂಟೈರ್ ಜಗತ್ತು ಕನ್ಫ್ಯೂಸ್ ಆಗಬೇಕು. ಅದಕ್ಕೆ ಹೆಂಡ್ತಿರು ಗೂಗಲ್ ಮ್ಯಾಪ್ ಇದ್ದಂಗೆ, ಬಟ್ ಗಂಡ ದೇವ್ರಿದ್ದಂಗೆ. ಗಂಡ ದೇವ್ರಿದ್ದಂಗೆ ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು ಯಾವತ್ತಾದರೂ ಮಾತಾಡೋ ದೇವ್ರನ್ನ ನಂಬ್ತೀರಾ? ದೇವ್ರನ್ನ ಮಾತಾಡಕ್ಕೆ ಬಿಡ್ತೀರಾ? ದೇವ್ರು ಯಾವತ್ತಿದ್ರೂ ಸೈಲೆಂಟೇ ಅಲ್ವಾ? ಚಾನ್ಸೇ ಸಿಗಲ್ಲ ದೇವ್ರಿಗೆ ಮಾತಾಡೋಕ್ಕೆ ಅಲ್ವಾ? ನಮ್ಮ ಮನೇಲೂ ಹಂಗೇನೆ. ಒಂದು ಲಿವಿಂಗ್ ರೂಮ್ ಇದೆ, ನಾನು ಈ ಕಡೆ ನನ್ನ ವರ್ಕ್ ಫ್ರಮ್ ಹೋಮ್ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಆ್ಯಕ್ಚುಲಿ ಅದು ಎರಡು ಒಂದೇ ರೂಮು, ಸುಮ್ಮನೆ ಬಿಲ್ಡಪ್ ಕೊಡ್ತೀನಿ ಅಷ್ಟೇ. 2 BHK ಮನೆ ಅಷ್ಟೇ ಇರೋದು. ಆ ಲಿವಿಂಗ್ ರೂಮು ಕಾರ್ನರಲ್ಲಿ ಒಂದು ಸ್ಟೂಲ್ ಇದೆ, ಅದ್ರ ಮೇಲೆ ಒಂದು ಖಾಲಿ ಕಪ್ ಇರುತ್ತೆ. ನಾನು 2 ದಿವಸ ಹಿಂದೆ ಇಟ್ಟಿರ್ತೀನಿ, ಓಕೆ. ನನ್ನ ಹೆಂಡತಿ ಅದನ್ನು ನೋಡ್ತಾಳೆ. ನೋಡಿದೆ ಆ ಖಾಲಿ ಕಪ್ ನೀನು ಇಲ್ಲಿ ಇಟ್ಟಿರೋದಕ್ಕೇ ಕಿಚನ್ ಸಿಂಕಲ್ಲಿ ಪಾತ್ರೆಗಳು ಗುಡ್ಡೆ ಬಿದ್ದಿ. ನಂಗೆ ಅರ್ಥನೇ ಆಗಲ್ಲ, ನಾನು ಖಾಲಿ ಕಪ್ ಒಂದನ್ನು ಸ್ಟೂಲ್ ಮೇಲೆ ಇಡೋದಕ್ಕೂ ಕಿಚನ್ ಸಿಂಕಲ್ಲಿ ಪಾತ್ರೆ ಗುಡ್ಡೆ ಬೀಳೋದಕ್ಕೂ ಏನು ಸರ್ ರಿಲೇಷನ್ಶಿಪ್ಪು? ಏನಕ್ಕೆ ಹೇಳಿದೆ ಅಂತಂದರೆ, ನಿಮ್ಗೆ ಸಪೋಸ್ ಲೈಫಲ್ಲಿ ಏನೋ ಕಷ್ಟ ಬಂತು ಅಂತಂದರೆ ನೀವೇನು ಹೇಳ್ತೀರಾ? ಅಯ್ಯೋ ದೇವ್ರಿಂಗೆ ಮಾಡ್ಬಿಟ್ಟ ಅಂತೀರಾ. ಸೊ ನಿಮ್ಮೆಲ್ಲ ಕಷ್ಟಗಳಿಗೂ ದೇವರೇ ಕಾರಣ. ಮನೇಲಿ ಏನೇ ಸಮಸ್ಯೆ ಬಂದರೂ ಗಂಡನೇ ಕಾರಣ. ಫೈನಲಿ ನಿಮ್ಗೇನೇ ಪ್ರಾಬ್ಲಮ್ ಸಾಲ್ವ್ ಆದ್ರೂ ನೀವೇನು ಹೇಳ್ತೀರಾ? ಅಬ್ಬಾ ದೇವ್ರು ಬದುಕಿಸ್ದ ಅಂತೀರಾ. ಕೊನೆಗೆ ಪಾತ್ರೆ ತೊಳೆಯೋದು ನಾನೇನೆ. ಪರಿಹಾರ ಕೊಡೋದು ದೇವ್ರೇನೆ, ಸಮಸ್ಯೆ ಕ್ರಿಯೇಟ್ ಮಾಡೋದು ದೇವ್ರೇನೆ, ಪರಿಹಾರ ಕೊಡೋದು ದೇವ್ರೇನೆ, ಆಯಿತಾ? ನನ್ನ ಫ್ರೆಂಡು ರೀಸೆಂಟಾಗಿ ಫೋನ್ ಮಾಡಿದ್ದ, ಅವನು ಮದುವೆ, ಇನ್ನೊಂದು 2 ದಿನ ಬಿಟ್ಟು ಮದುವೆ. ಫೋನ್ ಮಾಡ್ದ, ಮಚ್ಚ ಫುಲ್ಲು ಖುಷಿಯಾಗಿದ್ದೀನಿ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂದ. ನಾನು ಹೇಳಿದೆ ಲೈಫ್ ಲಾಂಗ್ ಹಂಗೆ ಇರ್ತೀಯ ಬಿಡು ಅಂತಂದೆ. ಫುಲ್ಲು ಖುಷಿಯಾಗಿರ್ತೀನ ಮಚ್ಚ ಅಂದ. ಇಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಹಂಗಿರ್ತೀಯ ಬಿಡು. ಮನುಷ್ಯಂಗೆ ಏನೇ ಆದರೂ ಹೊಸ ಬ್ರ್ಯಾಂಡ್ ಆದ್ರೂ 130 ಅಲ್ವಾ ಸರ್, 130 ಹೊಡೆದ ಮೇಲೇ ಅದ್ರ ಟೇಸ್ಟ್ ಗೊತ್ತಾಗೋದು. ಅದ್ರ ದಮ್ ಏನಿದೆ ಅನ್ನೋದು 160 ಆಗಬೇಕಲ್ವಾ? ಈ ನೋಸ್ ಇಟ್ ವೆಲ್. ಸೊ 130 ಆದಮೇಲೆ ಲೈಫ್ದು ಮಜಾ ನಿಮಗೆ ಗೊತ್ತಾಗುತ್ತೆ. ಲೈಫ್ ಹೆಂಗೆ, ಲೈಫ್ ಎಷ್ಟು ಸೀರಿಯಸ್ಸು, ಜನರನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀರಾ, ಆಯಿತಾ? ನೀವು ಜನ ಹೆಂಗಿದ್ದಾರೆ ಹಾಗೆ ಅಕ್ಸೆಪ್ಟ್ ಮಾಡ್ಕೊತೀರಾ, ನೀವು ಕಂಪ್ಲೇಂಟ್ ಮಾಡೋದು ಕಡಿಮೆ ಆಗುತ್ತೆ. ಸೊ ನಾನು ಅದೇ ಥರ ಅದೇ. ಅರ್ಲಿ 20s ಫುಲ್ಲು ಜೋಶ್ ಇತ್ತು. ಅರ್ಲಿ 20s ಅಂದರೆ 29 ನಾನು ಹೇಳ್ತಾ ಇದ್ದಿದ್ದು. ಯಾಕೆಂದರೆ ಮದುವೆ ಆಗಿದೆ ಆವಾಗಲೇ. ಡೋಂಟ್ ಲೆಟ್ ಯುವರ್ ಗಾಡ್ ಡೌನ್ ಅಂತ ನಾನು ನನ್ನ ಹೆಂಡತಿ ಹತ್ರ ಜಗಳ ಮಾಡಿ ಗೆದ್ದುಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಆಯ್ತಾ? ಅದಾಗಲ್ಲ ಅಂತ ಆಮೇಲೆ ಗೊತ್ತಾಯಿತು. ಸೊ 30 ಆದಮೇಲೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀನಿ, ಏನೇ ಬಂದರೂ ನಾನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಮ ಹೆಂಡತಿಗೆ ನೀವೇನು ಹೇಳ್ತೀರಾ? ಸತ್ಯ ಹೇಳ್ತೀರಾ, ಓಕೆ. ಒಂದು ಸಲ ಏನಾಯಿತು, ನನಗೆ ಒಂದು ಕಾಲ್ ಬಂತು. ನನ್ನ ಕಾಲ್ನ ಆನ್ಸರ್ ಮಾಡಿ ಹಲೋ ಅಂತಂದೆ. ಹಲೋ, ನೀವೆಲ್ಲಿ ಸಿಗ್ತೀರಾ? ನನ್ನ ಆಫೀಸ್ ಹತ್ರನೇ ಸಿಗ್ತೀನಿ. ನಿಮ್ಮ ಆಫೀಸಾ ನಮ್ಮ ಆಫೀಸಾ? ಸರಿ, ನೀವೆಲ್ಲ ತೊಗೊಂಬರ್ತೀರಲ್ವಾ? ಓಕೆ ಸರಿ, ಹಾಂ ಅಲ್ಲೇ ಸಿಗೋಣ, ಬಾಯ್ ಅಂತ ಕಾಲ್ ಕಟ್ ಮಾಡಿದೆ. ನನ್ನ ಹೆಂಡತಿ ಚಂದ್ರನ ನೌಕೆ ಮೇಲೆ ಇರಲಿ, ಗಂಡಂಗೆ ಫೋನ್ ಬಂತು ಅಂದರೆ ಗೊತ್ತಾಗತ್ತೆ. ಸೊ ನನ್ನ ಹೆಂಡತಿ ಕೇಳಿದ್ರು, ಯಾರು ಫೋನ್ ಮಾಡಿದ್ದು ಅಂತ. ನನ್ನ ಹಳೆ ಗರ್ಲ್ ಫ್ರೆಂಡ್ ಫೋನ್ ಮಾಡಿದ್ಲು ಅಂತಂದೆ. ನಂಬಲೇ ಇಲ್ಲ. ಸೆಡ್ ಯಾವುದೋ ಕ್ರೆಡಿಟ್ ಕಾರ್ಡ್ ಅವ್ನು ಇರ್ತಾನೆ, ಡಾಕ್ಯುಮೆಂಟ್ ಕೇಳೋಕೆ ಫೋನ್ ಮಾಡಿರ್ತಾನೆ. ಅದಕ್ಕೆ ನೀನು ನೀವು ಸತ್ಯ ಹೇಳ್ತಿರೋ ಸುಳ್ಳು ಹೇಳ್ತಿರೋ ಅನ್ನೋದು ಡಿಪೆಂಡ್ ಆಗಲ್ಲ. ನೀವು ಏನೇ ಹೇಳಿದ್ರು ನಿಮ್ಮ ಹೆಂಡತಿ ನಂಬಲ್ಲ ಅನ್ನೋದು ಕಾನ್ಸೆಪ್ಟು. ಅದು 30 ವರ್ಷ ಆದಮೇಲೆ ಅರ್ಥ ಆಗ್ಬಿಡ್ತು ನನಗೆ. ಸೊ ನಿಮಗೆ ಸಿಚುವೇಶನ್ ಮ್ಯಾನೇಜ್ ಮಾಡೋಕ್ಕೆ ಗೊತ್ತಿದ್ರೆ ಆಯಿತು. ಸೊ ಬಿ ಅ ಸ್ಮಾರ್ಟ್ ಹಸ್ಬೆಂಡ್. ನೀವು ಅರ್ಲಿ 20s ಜೋಶ್ ಇರುತ್ತೆ. ನನ್ನ ಕಸಿನ್ ಎಲ್ಲ ಇದ್ದಾರೆ, ಅವ್ರು ಹೇಳ್ತಾರೆ, ನಿನ್ನ ಥರ 10 ವರ್ಷ 12 ವರ್ಷ ನಾವು IT ಫೀಲ್ಡಲ್ಲಿ ಕೆಲಸ ಮಾಡಲ್ಲ, ನಾನೆಲ್ಲ ಸ್ಟಾರ್ಟಪ್ ಮಾಡ್ತೀನಿ, 25 ಜನ ಇಂಜಿನಿಯರ್ ಹೈರ್ ಮಾಡ್ತೀನಿ, ಹಾಗೆ. ನನಗೆ ಗೊತ್ತು ಅವನು ಇನ್ನು 5 ವರ್ಷ ಬಿಟ್ಟು ಇನ್ಫೋಸಿಸಲ್ಲೋ ವಿಪ್ರೋದಲ್ಲೋ ಎಕ್ಸೆಲ್ ಶೀಟಲ್ಲಿ ಕೆಲಸ ಮಾಡ್ತಾನೆ, ಆಯಿತಾ? ಎಲ್ಲರೂ ಫೈನಲಿ ಹೋಗೋದು MS Excel ಶೀಟಲ್ಲೇ ಕೆಲಸ ಮಾಡೋಕ್ಕೆ. ಆ ಜೋಶ್ ಇರುತ್ತೆ ಆ ಏಜಲ್ಲಿ.
ನನಗೆ ಗೊತ್ತು, ಬಟ್ ನಾನೇನು ಏನು ಹೇಳಕ್ಕೆ ಹೋಗಲ್ಲ. ನೀನು 30 ಆದಮೇಲೆ ನಿಂಗೂ ಗೊತ್ತಾಗುತ್ತೆ ಅಂತ. ಸ್ವಲ್ಪ ಒಂದೆರಡು ಸಿಪ್ ಹೊಡೆದಿರ್ತಾನೆ ಅಷ್ಟೇ, 30 ಆಗಬೇಕು, ಆಮೇಲೆ ಗೊತ್ತಾಗುತ್ತೆ. ನಮ್ಗೆ ಒಂದ್ಸಲ ಏನಾಗಿತ್ತು, ಮದುವೆ ಆದ ಸ್ಟಾರ್ಟಿಂಗಲ್ಲಿ ನಾನು ನನ್ನ ಹೆಂಡತಿ ಬಾಲ್ಕನಿಯಲ್ಲಿ ನಿಂತ್ಕೊಂಡಿದ್ವಿ. ಪಕ್ಕದ ಮನೆಯವ್ನು ಯಾವನೋ ಗಾಂಜಾ ಸೇರ್ತಾ ಇದ್ದ. ನಾನೇನು ಹೇಳಿದೆ, ಗಾಂಜಾ ಹೊಡಿತಾ ಇದ್ದಾರೆ ಯಾರು ಅಂತ ಅಂದೆ. ನನ್ನ ಹೆಂಡತಿ ಹೇಳಲು, ಇಲ್ಲ ಅದು ಪ್ಲಾಸ್ಟಿಕ್ ಸುಟ್ಟೋಗಿರೋ ಸ್ಮೆಲ್ಲು ಅಂತ. ನಾನು ಹೇಳಿದೆ, ನಿಮ್ಗೇನು ಗೊತ್ತು, ಅದು ಗಾಂಜಾ ಸ್ಮೆಲ್ಲು ಅಂತ. 1 ನಿಮಿಷ ಪಾಸ್ ಇತ್ತು ಸರ್. ಆಮೇಲೆ ಕೇಳೋದು, ಮತ್ತು ಮದುವೆಗಿಂತ ಮುಂಚೆ ಏನೂ ಅಭ್ಯಾಸನೇ ಇಲ್ಲ ಅಂತಿದ್ದೆ, ಏನೂ ಗೊತ್ತೇ ಇಲ್ಲ ಅಂತ ಇದ್ದೆ. ಸೊ ಆ ಸ್ಮಾರ್ಟ್ನೆಸ್ ಇರಲ್ಲ ಸ್ಟಾರ್ಟಿಂಗಲ್ಲಿ, ಅದು ಗ್ರ್ಯಾಜುವಲಿ ಬರುತ್ತೆ. ನಿಮಗೆ ಅರ್ಲಿ ಲೈಫಲ್ಲಿ ಏನು ಹೇಳ್ತಾರೆ, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾರೆ ಲೈಫಲ್ಲಿ. ಓಕೆ, ನಾನು ಹೇಳ್ತೀನಿ ಫೈನಾನ್ಷಿಯಲ್ ಪ್ಲ್ಯಾನಿಂಗಿಂತ ಫೈನಾನ್ಷಿಯಲ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಮದುವೆ ಆದಮೇಲೆ ನಿಮ್ಗೆ ಒಂಥರ ಅರ್ಥ ಆಗ್ತಾ ಹೋಗುತ್ತೆ. ಇವಾಗ ನಾನು ಸ್ಮಾರ್ಟ್ ಹಸ್ಬೆಂಡ್ ಅಲ್ವಾ, ಸೊ ನನ್ನ ಹೆಂಡತಿ 3-4 ದಿನ ಜಗಳ ಮಾಡಿಲ್ಲ ಅಂದರೆ ನಾನು ಗೋಲ್ಡ್ ರೇಟ್ ಚೆಕ್ ಮಾಡೋಕ್ಕೆ ಶುರು ಮಾಡ್ತೀನಿ. ಈ ನ್ಯೂಸ್ ಚಾನೆಲ್ ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ, ಬಂಗಾರದ ದರದಲ್ಲಿ ಭಾರಿ ಕಡಿತ ಅಂತ ಹಾಕ್ಬಿಡ್ತಾರೆ. 10 ಗ್ರಾಮ್ 200 ರೂಪಾಯಿ ಕಡಿಮೆ ಆಗಿರುತ್ತೆ ಸರ್. ಸೊ ಅವ್ರ ಪ್ರಕಾರ ಏನು, ನನ್ನ ಹತ್ರ 42,600 ರೂಪಾಯಿ ಇದೆ, 42,800 ರೂಪಾಯಿ ಆದರೆ ನನ್ನ ಹತ್ರ ಗೋಲ್ಡ್ ತಗೊಳಕ್ಕಾಗಲ್ಲ. ಅದು 200 ರೂಪಾಯಿ ಭಾರಿ ಕಡಿತ ನನಗೆ. ನನ್ನ ಪ್ರಕಾರ ಭಾರಿ ಕಡಿತ ಅಂದರೆ 20,000ಕ್ಕೆ ಬಂದರೆ ಭಾರಿ ಕಡಿತ. ಹೆಂಡತಿ ಎಷ್ಟೇ ಕೆಟ್ಟವಳಾದ್ರೂ ಗಂಡ ಮನೆಗೆ ಗೋಲ್ಡ್ ತೊಗೊಂಬಂದು 1 ವಾರ ಟ್ರೀಟ್ಮೆಂಟ್ ಇರುತ್ತಲ್ಲ ಸರ್, ಅದಾದಮೇಲೆ ಹೆಂಡತಿ ಗಂಡನ ನೋಡ್ಕೊಳ್ಳೋ ಥರ, ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಲೈಫು. ನೀವು ವರ್ಷಕ್ಕೆ 1 ಸಲ ಗೋಲ್ಡ್ ತೊಗೊಂಡ್ರೆ ಅದು ಟ್ರೀಟ್ಮೆಂಟ್ 1 ವಾರ ಇರುತ್ತೆ. ಅದೇ ನೀವು 4 ಸಲ ತೊಗೊಂಡ್ರೆ ನಿಮ್ಗೆ ವರ್ಷದಲ್ಲಿ 4 ವಾರ ಆ ಟ್ರೀಟ್ಮೆಂಟ್ ಸಿಗುತ್ತೆ. ದ ರೀಸನ್ ಈಸ್ ಅದು 1 ವಾರಕ್ಕಿಂತ ನೆಕ್ಸ್ಟ್ ಎಕ್ಸ್ಟೆಂಡ್ ಆಗಲ್ಲ ಆ ಟ್ರೀಟ್ಮೆಂಟು. 1 ವಾರ ಆದಮೇಲೆ ಯು ಆರ್ ಬ್ಯಾಕ್ ಟು ಸ್ಕ್ವೇರ್. ಕಡೆ ರಿಲೇಟಿವ್ಸ್ ಕಂಡ್ರು ನನಗೆ ಆಗಲ್ಲ. ನಮ್ದು ಎಂಗೇಜ್ಮೆಂಟ್ ಟೈಮಲ್ಲಿ ಅವ್ರದ್ದು ಯಾರೋ ದೊಡ್ಡಪ್ಪ ಅಂತೆ ಬಂದ್ಬಿಟ್ಟು, ಅಳಿ ಅಂದರೆ ಹೊಸ ಸಂಬಂಧ, ಹೋಗಿ ಬಂದು ಮಾಡ್ತಾ ಇದ್ರೆ ಬಾಂಧವ್ಯ, ಮಾತುಕತೆ ಮಾಡ್ತಾ ಇದ್ರೆ ಸಂಬಂಧ, ಎರಡೂ ಚೆನ್ನಾಗಿರುತ್ತೆ, ಎರಡೂ ಬೆಳೆಯುತ್ತೆ, ಹೊಸ ಸಂಬಂಧ ಬೆಳೆಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿದ್ರು. ನಾನು ಸ್ವಾಮಿ ಒಳ್ಳೆ ಹುಡುಗ, ದೊಡ್ಡವ್ರು ಹೇಳ್ದಂಗೆ ಕೇಳೋನು. ಒಂದು 15 ದಿನ ಬಿಟ್ಟು ನನ್ನ ಮಾವ ಆಗೋರು ಫೋನ್ ಮಾಡಿದ್ರು. ಏನಿಲ್ಲ ಅಳಿ ಅಂದರೆ, ನೀವು ಅದು ನಮ್ಮ ಅಣ್ಣನ ಮಗಳಿಗೆ ಮೆಸೇಜ್ ಮಾಡೋದು ಮತ್ತು ಕಾಫಿಗೆ ಹೋಗೋಣ ಬಾ ಅಂತ ಹೇಳೋದು ಮಾಡಬಾರ್ದು ಅಂತ ರೀ. ಅವಳ ಅಪ್ಪನೇ ಹೇಳಿರೋದು, ಹೋಗಿ ಬಂದು ಮಾಡ್ತಾ ಇದ್ರೆ ಸಂಬಂಧ, ಮಾತುಕತೆ ಮಾಡ್ತಾ ಇದ್ರೆ ಬಾಂಧವ್ಯ ಬೆಳೆಯುತ್ತೆ, ನೀನು ಬೆಳೆಸ್ಬೇಕು ಅಂತ. ಅದನ್ನು ಕೇಳಿದ್ದು ತಪ್ಪ. ಇದಕ್ಕೆ ನನಗೆ ನನ್ನ ಹೆಂಡತಿ ಸಂಬಂಧಿಕರು ಕಂಡ್ರೆ ಕನ್ಫ್ಯೂಷನ್. ಇದಿಷ್ಟೇ ಅಲ್ಲ, ನನಗೆ ಹೆಂಡತಿ ಕಡೆಯವರು ಅಂತಲ್ಲ, ಇವಾಗ ಮದುವೆ ಆದಮೇಲೆ ನನ್ನ ಕಡೆ ಸಂಬಂಧಿಕರು ಕಂಡ್ರೂ ಆಗಲ್ಲ. ನಾನು ಈ ಸಂಬಂಧಿಕರ ಬಗ್ಗೆ ಒಂದು ರಿಸರ್ಚ್ ಮಾಡಿಬಿಟ್ಟಿದ್ದೀನಿ ಆ್ಯಕ್ಚುಲಿ, ರಿಲೇಟಿವ್ಸ್ ಬಗ್ಗೆ. ಏನು ಅಂತಂದರೆ, ಈ ರಿಲೇಟಿವ್ಸ್ಗಳು ಸೊಳ್ಳೆ ಥರ. ಸೈಂಟಿಫಿಕಲಿ ಪ್ರೂವ್ ಮಾಡ್ತೀನಿ, ನೀವು ಬೇಕಿದ್ರೆ ಗೂಗಲ್ ಮಾಡಿ. ಸೊಳ್ಳೆಗಳಲ್ಲಿ ಹೆಣ್ಣು ಸೊಳ್ಳೆಗಳು ಮಾತ್ರ ಮನುಷ್ಯನ ರಕ್ತ ಹೀರ್ತವೆ. ಇದೇ ಥರ ರಿಲೇಟಿವ್ಸಲ್ಲಿ ಆಂಟಿಗಳು ಮಾತ್ರ ನಿಮ್ಮ ರಕ್ತ ಹೀರಕ್ಕೆ ಬರ್ತವೆ. 3ನೇ ಕ್ಲಾಸ್ ಮುಗ್ದಿರಲ್ಲ ಸರ್, 3ನೇ ಕ್ಲಾಸ್ ಮುಗೀತಂತೆ, ಮುಂದೇನು ಮಾಡಬೇಕು ಅಂತಿದೆಯಾ? ಆಂಟಿ 3ನೇ ಕ್ಲಾಸ್ ಆದಮೇಲೆ ಇರೋದು ಒಂದೇ ಆಪ್ಷನ್ನು, 4ನೇ ಕ್ಲಾಸು. ನೀವು ಹಂಗೂ ಹಿಂಗೂ 10th ಪಾಸ್ ಆಗಿ PUCನಲ್ಲಿ ಜಿಯೋ ಮೊಬೈಲ್ ನಂಬರ್ ಥರ CET ರ್ಯಾಂಕಿಂಗ್ ತೊಗೊಂಡು ಸರ್ಜಾಪುರ ರೋಡಲ್ಲಿ ಕಿತ್ತೋಗಿರೋ 3 BHK ಮನೇಲಿ ಕಟ್ಟಿರೋ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಮನೇಲಿ ಕೂತಿರ್ತೀರಾ, ಆಂಟಿ ಮತ್ತೆ ಬರ್ತಾರೆ, ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿಲ್ವಂತೆ, ಹೌದಾ? ಇಷ್ಟಕ್ಕೆ ಮುಗ್ದಿಲ್ಲ, ನೀವು ಯಾರ್ದೋ ರೆಫರೆನ್ಸ್ ಹಿಡ್ಕೊಂಡು ಆಫ್ ಕ್ಯಾಂಪಸಲ್ಲಿ ತಲೆಗೆ ಬೋಳಿಸ್ಕೊಂಡು ಟೆಕ್ ಸಪೋರ್ಟಲ್ಲಿ ಕೆಲಸ ಹುಡ್ಕೊಂಡು ಕೂತಿರ್ತೀರಾ. 2 ವರ್ಷ ಆದಮೇಲೆ ಜೀವನದಲ್ಲಿ ಶಾರ್ಟ್ ಫಿಲ್ಮ್ ಮಾಡಲಾ ಅಥವಾ ಸ್ಟ್ಯಾಂಡಪ್ ಕಾಮಿಡಿ ಮಾಡಲಾ ಅಂತ ಕನ್ಫ್ಯೂಷನಲ್ಲಿ ಇರೋವಾಗಲೇ ಆಂಟಿ ಮತ್ತೆ ಬರ್ತಾರೆ, ಮದುವೆ ಆಗಲ್ವೇನೋ. ಈ ಆಂಟಿಗಳು ತಲೆ ತಿಂದ್ರು ಅಂತ ನೀವೇನಾದರೂ ಮದುವೆ ಆಗಿ ಜೀವನದಲ್ಲಿ ಇನ್ನು ನನ್ನ ಆಂಟಿಗಳು ನನ್ನ ವಿಷಯಕ್ಕೆ ಬರಲ್ಲ, ದಿ ಎಂಡ್ ಅಂತ ಅನ್ಕೊಂಡ್ರೆ ಅದು ಸುಳ್ಳು. ಸೊಳ್ಳೆಗಳು ಒಂದು ದಿನಕ್ಕೆ ಮ್ಯಾಕ್ಸಿಮಮ್ 1.5 ಮೈಲಿ ಹಾರಾಡ್ತವೆ. ಹಾಗಾಗಿ ನೀವು ಇವತ್ತು ಒಂದಿನ ಹಿಂಗ್ ಪಟ್ ಅಂತ ಹೊಡೆದು ಸೊಳ್ಳೆ ಎಸ್ಕೇಪ್ ಆಗಿ ಹಾರೋಯ್ತು ಅಂದಿದ ತಕ್ಷಣ ನೀವು ಮುಗೀತು ಅಂತ ಅನ್ಕೊಂಬಿಡಿ, ಸಂಜೆ ಮತ್ತೆ ಸೊಳ್ಳೆ ವಾಪಸ್ ಬರೋ ಎಲ್ಲ ಚಾನ್ಸಸ್ ಇರುತ್ತೆ. ಹಾಗೇನೆ ಆಂಟಿಗಳು ಕೂಡ ಮದುವೆ ಆಗಿ 1 ವರ್ಷ ಆಗಿರಲ್ಲ, ಮತ್ತೆ ಬಂದ್ಬಿಡ್ತವೆ. ಗುಡ್ ನ್ಯೂಸ್ ಇಲ್ವಾ ಆಂಟಿ? ಅರ್ಥ ಮಾಡ್ಕೊಳ್ಳಿ, ರಾತ್ರಿ ಬೆಳಗಾಗೋದ್ರೊಳಗಡೆ ಯಾರಿಗೂ ಊಟ ಮಾಡೋದು ಕಲಿಯಕ್ ಆಗಲ್ಲ. ಊಟ ಕರೆಕ್ಟಾಗಿ ಮಾಡೋದು ಕಲಿಯಕ್ 1 ವರ್ಷ ಮುಂಚೆ ಎಲ್ಲರೂ ಮೈಮೇಲೆ ಚೆಲ್ಕೊಂತಾರೆ. ಈ ಜೋಕ್ ಅರ್ಥ ಆಗಿಲ್ಲ ಅಂದ್ರೆ ಹೋಗಿ ಚಿಂಟು ಟಿವಿ ನೋಡಿ. ನೀವು ಹಂಗೂ ಹಿಂಗೂ ಏನೋ ಮಾಡಿ ಜೀವನದಲ್ಲಿ ಮುಗೀತು ಆಂಟಿಗಳ ವಿಷಯ ಅಂತ ಅನ್ಕೊಂಡ್ರೆ ಅದು ಸುಳ್ಳು.
ಅದಕ್ಕೋಸ್ಕರ ನಾನು ಸೈಂಟಿಫಿಕಲಿ ಒಂದು ಸೆಂಟೆನ್ಸನ್ನು ರಿಸರ್ಚಲ್ಲಿ ಲಾಸ್ಟಿಗೆ ಬರೆದ್ಬಿಟ್ಟಿದ್ದೀನಿ. ಸೊಳ್ಳೆಗಳು ನಿಮ್ಮನ್ನು ಹೇಗೆ ಕಂಡುಹಿಡಿತವೆ ಗೊತ್ತಾ? ನಿಮ್ಮ ಎಕ್ಸಿಸ್ಟೆನ್ಸನ್ನು ಹೇಗೆ ಕಂಡುಹಿಡಿತವೆ ಗೊತ್ತಾ? ನೀವು ಉಸಿರಾಡುವಾಗ ಬಿಡುವಂಥ ಕಾರ್ಬನ್ ಡೈಆಕ್ಸೈಡ್ ಇರುತ್ತಲ್ವಾ, ಅದರ ಮೂಲಕ ನಿಮ್ಮನ್ನು ಕಂಡುಹಿಡ್ಕೊಂಡು ಬಂದು ನಿಮಗೆ ಕಚ್ತವೆ. ಹಾಗಾಗಿ ಸೊಳ್ಳೆಗಳಿಂದ ಮತ್ತು ಈ ಆಂಟಿಗಳಿಂದ ಬಚಾವಾಗೋಕೆ ಒಂದೇ ಪ್ರಾಕೃತಿಕ ದಾರಿ ಅಂದರೆ ನೀವು ಉಸಿರಾಡುವುದನ್ನು ನಿಲ್ಲಿಸಿದಾಗ ಮಾತ್ರ. ಅಲ್ಲಿವರೆಗೂ ಆಗಲ್ಲ. ಇವಾಗ ಇವ್ರು ಆಂಟಿ ಕೇಳ್ತಾರೆ, ಏನು ಬರೀ ಆಂಟಿಗಳ ಬಗ್ಗೆ ಮಾತಾಡ್ತೀವಿ, ಅಂಕಲ್ಗಳ ಬಗ್ಗೆ ಮಾತಾಡೋಲ್ಲ. ನಮ್ಗೆ ಗೊತ್ತು ಆಂಟಿ, ನಿಮ್ಮ ತಲೆಲ್ಲ ವಿಚಾರ ಬರ್ತಾ ಇದೆ. ಬರ್ತೀನಿ ಇದು ನೆಕ್ಸ್ಟ್ ಇದೆ. ಈ ಅಂಕಲ್ಗಳು ಯೂಶಲಿ ಎಲ್ಲಿ ಸಿಗ್ತಾರೆ? ಫಂಕ್ಷನ್ಗಳಲ್ಲಿ ಸಿಗ್ತಾರೆ. ನಿಮ್ಮ ಪ್ರಕಾರ ಅಂಕಲ್ಗಳಲ್ಲಿ ಎಷ್ಟು ಟೈಪು? 2 ಟೈಪು, ದೊಡ್ಡಪ್ಪ ಚಿಕ್ಕಪ್ಪ ಅಲ್ವಾ? ನಾನು ಹೇಳ್ತೀನಿ ಕೇಳಿ, ಅಂಕಲ್ಗಳಲ್ಲಿ ಬರೀ ದೊಡ್ಡಪ್ಪ ಚಿಕ್ಕಪ್ಪ 2 ಅಲ್ಲ, ಇನ್ನೂ 4-5 ವಿಧಗಳಿವೆ. ಫಸ್ಟ್ ಬರೋದು ಲೆಕ್ಕಪ್ಪ. ದೊಡ್ಡಪ್ಪ ಚಿಕ್ಕಪ್ಪ ಆದಮೇಲೆ ಲೆಕ್ಕಪ್ಪ. ಇವರು ಲೆಕ್ಕಕ್ಕೆ ಅಪ್ಪ. ಈ ಅಂಕಲ್ ಹತ್ರ ನೀವು ಏನೇ ಕೇಳಿದ್ರು 2 0 ಜಾಸ್ತಿ ಸೇರಿಸ್ಬಿಟ್ಟೆ ಹೇಳೋದು. ಅಂಕಲ್ ಎಷ್ಟು ಜನ ಆಗಿರ್ಬೋದು ಮದುವೆಗೆ? 3000 ಜನ ಆಗಿಲ್ವೇನೋ? ಛತ್ರದಲ್ಲಿ ಕೆಲಸದವ್ರನ್ನು ಸೇರಿಸಿ ಇರೋದು 200 ಜನ. ಅಂಕಲ್ 3000. ಅಂಕಲ್ ನಿಮ್ಮ ಮಗನಿಗೆ ಎಷ್ಟು ಸಂಬಳ? 1.5 ಲಕ್ಷ ಬರುತ್ತೆ ಕಣ. ಕಂಪ್ನಿಯವ್ರು ಕಾರ್ ಕೊಟ್ಟಿದ್ದಾರೆ. ಇವ್ರ ಮಗ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡೋದು. 15,000 ಸಂಬಳ, ಪಿಕಪ್ ಡ್ರಾಪ್ಗೆ ಕ್ಯಾಬ್ ಬರುತ್ತೆ. ಅದನ್ನೇ ಕಂಪ್ನಿಯವ್ರು ಕಾರ್ ಕೊಟ್ಟಿದ್ದಾರೆ ಅಂತಾರೆ. ಈ ಅಂಕಲ್ಗಳದ್ದು ಇನ್ನೊಂದು ಡೈಲಾಗ್ ಇರುತ್ತೆ. ಕನಕಪುರ ರೋಡಲ್ಲಿ 2 ಎಕರೆ ಗೋಮಾಳ ಜಾಗ, 13 ಕೋಟಿ ವ್ಯಾಲ್ಯೂ ಗೊತ್ತಾ, 88ರಲ್ಲಿ 3 ಲಕ್ಷ ಕೊಟ್ಟು ತಗೊಂಡಿದ್ದೆ ಅಂತಾರೆ. ಇದು ಕಾಮನ್ ಡೈಲಾಗ್ ಎಲ್ಲ ಅಂಕಲ್ಗಳು. ಇವ್ರದ್ದು ಅಲ್ಲಿ ಮೋರಿ ಪಕ್ಕ 20-30 ಸೈಟ್ ಇರೋದು, ಅದಕ್ಕೆ 8 ಲಕ್ಷಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇಲ್ಲ. ಇವ್ರು 13 ಕೋಟಿ 2 ಎಕರೆ ಜಾಗ. ಇದು ಲೆಕ್ಕಪ್ಪ. ಇನ್ನೊಬ್ರು ಬರ್ತಾರೆ ನೆಕ್ಸ್ಟು. ಇವ್ರ ಹೆಸರು ಹೆಂಗಿರ್ಲಿಲ್ಲಪ್ಪ ಅಂತ. ಈ ಅಂಕಲ್ಲು ಮಾತಾಡಕ್ ಶುರು ಮಾಡಿದ್ರೆ ಡೈಲಾಗ್ ಫಸ್ಟ್ ಬರೋದೆ, ಅಯ್ಯೋ ಹೆಂಗಿರ್ಲಿಲ್ಲಪ್ಪ. ಪಾಪ ಮದುವೆ ಮನೇಲಿ ಹೆಣ್ಮಕ್ಳು 2 ಅವರ್ ಸಾರಿ ಉಟ್ಕೊಂಡು 1 ಅವರ್ ಮೇಕಪ್ ಮಾಡ್ಕೊಂಡು ಮದುವೆ ಮನೇಲಿ ಎಲ್ಲೋ ಮಧ್ಯದಲ್ಲಿ ನಿಂತ್ಕೊಂಡು ಹಿಂಗೆ ಸೆಲ್ಫಿ ತಗೊಂತಾ ಇರ್ತಾರೆ. ಅಂಕಲ್ ಶುರು ಮಾಡ್ಬಿಡ್ತಾರೆ, ನೋಡು ಹೆಣ್ಮಕ್ಳು ಹೆಂಗೆ ಓಡಾಡ್ತಾವ್ರೆ, ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲಪ್ಪ. ಊಟಕ್ಕೆ ಹೋಗ್ತಾರೆ ಅಂಕಲ್ಗೆ ಶುಗರು, ಮನೇಲಿ ಸ್ವೀಟು ಮುಟ್ಟಕ್ಕೂ ಕೊಡಲ್ಲ. ಇಲ್ಲಿ 3 ಸ್ವೀಟು 3 ಟೈಪ್ ಹಾಕೊಂಡು ದನ ತಿನ್ನಂಗೆ ತಿಂತಾ ಇರ್ತಾರೆ. ಮೇಲಿಂದ ಡೈಲಾಗು, ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲಪ್ಪ, ನಾಯಿಗಳ ಥರ ಬಿಕ್ಸ್ದವ್ರ ಥರ ಕುಂತ್ಕೊಂಡು ನಿಂತ್ಕೊಂಡು ತಿನ್ಬೇಕು. ಇವರು ಮನೇಲಿ ಕೊಡಲ್ಲ, ಇಲ್ಲಿ ದನ ತಿನ್ನಂಗೆ ತಿಂತಾ ಇದ್ದಾರೆ. ಮೇಲಿಂದ ಡೈಲಾಗು. ಇನ್ನೊಬ್ರು ಅಂಕಲ್ ಬರ್ತಾರೆ, ಇವ್ರ ಹೆಸರು ಸಿಡಿಯೂರಪ್ಪ. ಯಡಿಯೂರಪ್ಪ ಅಲ್ಲ, ಸಿಡಿಯೂರಪ್ಪ. ಈ ಅಂಕಲ್ ಕ್ವಾಲಿಟಿ ಏನು ಅಂದರೆ ಕೋಪ ಮಾಡ್ಕೊಳ್ಳೋದು. ಈ ಅಂಕಲ್ ನೀವು ಏನಾರ ಹೇಳಿ ಬಿಡಿ, ಏನಾರ ಮಾಡಿ ಕೋಪ ಬರ್ಬೇಕು ಅಂಕಲ್ಗೆ. ಮದುವೆ ಮನೆ ಬಂದಿದ್ದೀನಿ, ಯಾರು ಊಟ ಕರೆಯೋರಿಲ್ವಾ? ನಿಮ್ಮ ಮಗಳದೇ ಮದುವೆ ಅಂಕಲ್, ಇನ್ಯಾರು ಊಟ ಕರಿಬೇಕು? ಅಂಕಲ್ ಫಸ್ಟ್ ಕ್ವಾಲಿಟಿ ಕೋಪ ಮಾಡ್ಕೊಬೇಕು. ಕೋಪ ಮಾಡ್ಕೊಂಡಿಲ್ಲ ಅಂದ್ರೆ ಅಂಕಲ್ ಸಮಾಧಾನ ಆಗಲ್ಲ. ನೆಕ್ಸ್ಟ್ ಬರೋರು ಗೊತ್ತಾಯ್ತೇನಪ್ಪ. ಈ ಅಂಕಲ್ ಎಲ್ಲರಿಗೂ ಗೊತ್ತಿರುತ್ತೆ. ಫಸ್ಟ್ ಟೈಮ್ ಲೈಫಲ್ಲಿ ನಿಮ್ಮ ಎದುರುಗಡೆ ಬರ್ತಾರೆ ಸರ್, ನೀವು ನೋಡೇ ಇಲ್ಲ ಇವತ್ತುವರೆಗೂ ಲೈಫಲ್ಲಿ. ನಾನು ಯಾರು ಗೊತ್ತಾಯ್ತೇನಪ್ಪ? ನಿಮ್ಗೆ ಐಡಿಯಾನೇ ಇರಲ್ಲ ಮನುಷ್ಯನ ಬಗ್ಗೆ. ನಾನು ಯಾರು ಗೊತ್ತಾಯ್ತೇನಪ್ಪ ಅಂತಾರೆ. ನಾವು ಸಾಫ್ಟ್ ಜನ, ನಮ್ಗೆ ಬೇಜಾರು ಮಾಡೋಕ್ಕಾಗಲ್ಲ ಅಂತ, ಹೇ ಅಂಕಲ್ ಗೊತ್ತಾಯ್ತು ಅಂಕಲ್, ನಿಮ್ಮ ಪರಿಚಯ ಇಲ್ವಾ? ನಂಗೆ ಗೊತ್ತು ಯಾರು ಹೇಳು ನೋಡೋಣ. ನೀವು ಹೆವಿ ಕನ್ಫ್ಯೂಷನ್ನು. ಇವಾಗ ಪರವಾಗಿಲ್ಲ, ಮೊಬೈಲ್ ಫೋನ್ ಇದೆ, ಅಂಕಲ್ ಕಾಲ್ ಬರ್ತಾ ಇದೆ, 1 ನಿಮಿಷ ಬರ್ತೀನಿ ಅಂತ ಆಚೆ ಹೋಗಿ ಏನೋ ಮಾಡ್ಬಿಟ್ಟು ಬರ್ಬೋದು. ನೀವು ಆ ಫೇಕ್ ಕಾಲ್ನ ಮುಗಿಸಿ 3 ನಿಮಿಷಕ್ಕೆ ಬರೋದ್ರೊಳಗಡೆ ಅಂಕಲ್ ಇನ್ನು 2 ಜನರು ತಲೆ ಹುಳ ಬಿಟ್ಬಿಟ್ಟಿರ್ತಾರೆ, ಗೊತ್ತಾಯ್ತೇನಪ್ಪ ಅಂತ. ಇವರೆಲ್ಲರಾದ್ಮೇಲೆ ಲಾಸ್ಟಲ್ಲಿ ಒಬ್ರು ಅಂಕಲ್ ಬರ್ತಾರೆ. ಇವ್ರ ಹೆಸರು ರಾಜಪ್ಪ. ಇವ್ರು ಯಾರು ಅಂತಂದರೆ, ತಮ್ಮ ಇಡೀ ಜೀವಮಾನದ ದುಡಿಮೆನೆಲ್ಲ ಸೇವ್ ಮಾಡಿ ಸಾಕಾಗಲ್ಲ ಅಂತ ಮೇಲಿಂದ ಲೋನ್ ಮಾಡಿ ಆ ಮದುವೆಗೆ ಬಂದಿರೋ 1000 ಜನರ ಮುಖದಲ್ಲಿ ಒಂದು ನಗು ತರಿಸ್ಬೇಕು ಅಂತ ಸ್ಟೇಜ್ ಕೆಳಗಡೆ ನಿಂತ್ಕೊಂಡು ಬೆವರು ಮತ್ತು ಕಣ್ಣೀರು ಎರಡನ್ನು ಒಂದೇ ಕೈಯಲ್ಲಿ ಒರೆಸ್ಕೊಂತ ಸ್ಟೇಜ್ ಮೇಲೆ ನಿಂತಿರೋ ರಾಜ್ಕುಮಾರಿ ನೋಡ್ತಾ ಇರ್ತಾರಲ್ವಾ, ಆ ಹುಡುಗಿಯ ಅಪ್ಪ ರಾಜಪ್ಪ. ಪ್ರತಿಯೊಂದು ಹೆಣ್ಣು ಮಗುವಿನ ತಂದೆ ಕೂಡ ರಾಜ. ನೀವು ನಿಮ್ಮ ಹೆಂಡತಿನ ರಾಣಿ ಥರ ನೋಡ್ಕೋತೀನಿ ಅಂತ ನೀವು ಹೇಳೋದಾದ್ರೆ, ಅವಳನ್ನು ಅದಕ್ಕಿಂತ ಮೊದಲು ರಾಜ್ಕುಮಾರಿ ಥರ ನೋಡ್ಕೊಂಡಿರೋ ರಾಜಪ್ಪ ಇರ್ತಾರೆ, ನೆನ್ಪಿಟ್ಕೊಳ್ಳಿ. ಇಟ್ ಟೇಕ್ಸ್ ಅ ಲಾಟ್ ಟು ಬಿ ಅ ಫಾದರ್ ಆಫ್ ಅ ಗರ್ಲ್ ಚೈಲ್ಡ್. ಸೊ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ದೆಮ್. ಥ್ಯಾಂಕ್ ಯು ಸೋ ಮಚ್. ದ್ಯಾಟ್ಸ್ ಬೀನ್ ಮೈ ಟೈಮ್. ನನ್ನ ಹೆಸರು ಸುಬ್ರಹ್ಮಣ್ಯ ಹೆಗಡೆ ಅಂತ. ನನಗೆ ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಇದೆ. ಇದು ಜೋಕ್ ಅಲ್ಲ, ಇರಿ ಜೋಕ್ ಬರುತ್ತೆ, ವೇಟ್ ಮಾಡಿ. ನನಗೇನು ಪ್ರಾಬ್ಲಮ್ ಇದೆ ಅಂದರೆ, ನನಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆ. ಇವಾಗ ತುಂಬ ವರ್ಷಗಳ ಹಿಂದೆ ನಾನು ಸಿಂಗಲ್ ಆಗಿದ್ದಾಗ ನನಗೆ ಒಂದು ಪರ್ಸನಾಲಿಟಿ ಅಂತ ಇತ್ತು.
ಆಮೇಲೆ ಜೀವನದಲ್ಲಿ 4-5-6 ಗರ್ಲ್ ಫ್ರೆಂಡ್ಗಳು ಸಿಕ್ಕಿ ಪರ್ಸನಾಲಿಟಿ ಡಿಸಾರ್ಡರ್ ಆಯಿತು. ಇವಾಗ ಮದುವೆ ಆದಮೇಲೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಆಗಿದೆ. ನನ್ನ ಹೆಂಡತಿ ನನ್ನ ಜೊತೆ ಬೆಂಗಳೂರಲ್ಲಿ ಇರುವಾಗ ನನಗೆ ಒಂದು ಪರ್ಸನಾಲಿಟಿ ಇರುತ್ತೆ. ಅವಳು ಊರಿಗೆ ಹೋಗೋಕ್ಕೆ ಅಂತ ಕಾರು, ಬೈಕು, ಟ್ರೈನು, ಬಸ್ಸು, ಫ್ಲೈಟು ಯಾವ್ದು ಹತ್ತಿದ್ರು ನನ್ನ ಇನ್ನೊಂದು ಪರ್ಸನಾಲಿಟಿ ಆಕ್ಟಿವೇಟ್ ಆಗುತ್ತೆ. ನನ್ನ ಹೆಂಡತಿ ನನ್ನ ಜೊತೆ ಬೆಂಗಳೂರಲ್ಲಿ ನಮ್ಮ ಮನೆಯಲ್ಲೇ ಇರ್ತಾಳೆ. ಇರೋವಾಗ ನಮ್ಮದು ಶಾರ್ಟ್ ಫ್ಯಾಮಿಲಿ, ಮೈಕ್ರೋ ಫ್ಯಾಮಿಲಿ, ಚಿಕ್ಕ ಕುಟುಂಬ, ಸುಖಿ ಕುಟುಂಬ. ಅವಳು ಊರಿಗೆ ಹೋದಾಗ ನಮ್ಮದು ಜಾಯಿಂಟ್ ಫ್ಯಾಮಿಲಿ. ನಾನು ಜಾಯಿಂಟ್ ಬಗ್ಗೆ ಮಾತಾಡ್ಬೋದು, ಯಾಕೆಂದ್ರೆ ನನ್ನ ಹೆಸರು ಮಾದಕ ನಟಿನೂ ಅಲ್ಲ, ಖ್ಯಾತ ರಾಜಕಾರಣಿನೂ ಅಲ್ಲ. ಪೊಲೀಸರಿದ್ದಾರೆ ಯಾರಾದರೂ? ಇಲ್ಲ ಅಲ್ವಾ? ಥ್ಯಾಂಕ್ ಯು. ನನಗೆ ಈ ಪ್ರಾಬ್ಲಮ್ ಇರೋವಾಗಲೇ ಒಂದು ಲೇಖನ ಓದಿದೆ ನಾನು. ಅಕಾರ್ಡಿಂಗ್ ಟು ಅ ಸರ್ವೆ ಕಂಡಕ್ಟೆಡ್ ಬೈ an American university, 69% of Indian men hate their wife. ಇನ್ನೊಂದು ಸರ್ವೆ ಪ್ರಕಾರ ಭಾರತೀಯರಿಗೆ ಒಂದೇ ಸೆಂಟೆನ್ಸ್ ಅಲ್ಲಿ ಅಕಾರ್ಡಿಂಗ್ ಟು ಸರ್ವೆ ಮತ್ತೆ ಅಮೆರಿಕನ್ ಯೂನಿವರ್ಸಿಟಿ ಅಂತ ಹಾಕಿದ್ರೆ ಏನು ಹೇಳಿದ್ರು ನಂಬ್ತಾರೆ. ನಿಜವಾದ ವಿಷಯ ಏನು ಅಂತಂದ್ರೆ 100% ಇಂಡಿಯನ್ ಮೆನ್ಗೂ ಅವ್ರ ಹೆಂಡತಿ ಕಂಡ್ರೆ ಆಗಲ್ಲ. ಮ್ಯಾಟ್ರ್ ಏನು ಅಂದ್ರೆ ನನಗೂ ನನ್ನ ಹೆಂಡತಿ ಕಂಡ್ರೆ ಆಗಲ್ಲ. ನನಗೆ ಮದುವೆ ಆಗಿ 3 ವರ್ಷ ಆಯ್ತು ಸರ್, ನನಗೆ ಇವತ್ತಿಗೂ ನನ್ನ ಹೆಂಡತಿ ಕಂಡ್ರೆ ಆಗಲ್ಲ. ಇಲ್ಲ, ನನ್ನ ಹೆಂಡತಿ ಇವತ್ತು ಬಂದಿಲ್ಲ ಬಿಡಿ, ಟೆನ್ಷನ್ ತಗೊಂಡು. ಯಾಕೆ ಅಂತ ಅಂದ್ರೆ ನನ್ನ ಹೆಂಡತಿ ನಾನು ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ ಇವತ್ತುವರೆಗೂ. ಹೆವಿ ಕನ್ಫ್ಯೂಷನ್. ಈ ಕನ್ಫ್ಯೂಷನ್ 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಮೊದಲನೇದಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅವಳ ಪ್ರಕಾರ ನಾನು ಅವಳ ರಿಲೇಟಿವ್ಸ್ ಜೊತೆ ಫೋನಲ್ಲಿ ಮಾತಾಡಿಲ್ಲ ಅಂದರೆ ನನಗೆ ಅಹಂಕಾರ ಅಂತ. ಹಾಗಂತ ಅವಳ ಫ್ರೆಂಡ್ಸ್ಗೆ ನಾನು ಮೆಸೇಜ್ ಮಾಡಿದ್ರೆ ತಪ್ಪು. ಅವಳೇ ಹೇಳ್ತಾಳೆ ನನ್ನ ಕಡೆಯವ್ರನ್ನೆಲ್ಲ ನೀನು ನಿನ್ನ ಕಡೆಯವರು ಅಂತ ಟ್ರೀಟ್ ಮಾಡಲ್ಲ ಅಂತ. ರಿಲೇಟಿವ್ಸ್ ಜೊತೆ ಫೋನಲ್ಲಿ ಮಾತಾಡ್ಬೇಕಂತೆ, ಫ್ರೆಂಡ್ಸ್ಗೆ ಮೆಸೇಜ್ ಮಾಡಬಾರ್ದಂತೆ. ಈ ತಾರತಮ್ಯ ಯಾಕೆ ಅಂತ ನನಗೆ ಅರ್ಥ ಆಗಲ್ಲ. ಇವಳಿಗೆ ಅಂತ ಟೈಟನ್ ಶೋರೂಮ್ಗೆ ಹೋಗಿ ಅಲ್ಲೇ ಹುಡುಗಿ ಜೊತೆ ಮಾತಾಡಿ 7,000 ರೂಪಾಯಿ ಕೊಟ್ಟು ಒಂದು ಹೊಸ ವಾಚ್ ತಗೊಂಡು ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಹೋದೆ. ಹೆಂಡತಿಗೆ ಕೊಟ್ಟೆ, ಥ್ಯಾಂಕ್ ಯು ಅಂತ ಹೇಳಿಲ್ಲ. ಫಸ್ಟ್ ಕ್ವೆಶ್ಚನ್, ಎಷ್ಟು ಕೊಟ್ಟೆ? ಗಿಫ್ಟ್ ಕೊಟ್ಟಿದ್ದೀನಿ, ಅದಕ್ಕೆ ಕ್ವೆಶ್ಚನ್ ಎಷ್ಟು ಕೊಟ್ಟೆ? ನಾನು ಹೇಳಿದೆ 7,000 ಕೊಟ್ಟೆ ಅಂತ. ಆ್ಯಕ್ಚುಲಿ 8,000 ಹೇಳಿದ್ದೆ. ಇದೇ ಡಿಸೈನು ಸೇಮ್ ಕ್ವಾಲಿಟಿ 700 ರೂಪಾಯಿಗೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸಿಗ್ತಾ ಇತ್ತು, ಇದಕ್ಕೆ 7,000 ಕೊಟ್ಟೆ ಅಂದೆ. ಇಷ್ಟಕ್ಕೆ ಕನ್ಫ್ಯೂಷನ್ ಮುಗ್ದಿಲ್ಲ. ಒಂದಿನ ನನ್ನ ಫ್ರೆಂಡ್ಸ್ ಎಲ್ಲ ಬಾ ಸುಬ್ಬು ಸೆಷನ್ ಮಾಡೋಣ, ಎಣ್ಣೆ ಹಾಕೋಣ ಅಂತ ಅಂದರು. ಮದುವೆ ಆದಮೇಲೆ ಇಂಥ ಆಪರ್ಚುನಿಟಿ ಸಿಗೋದು ತುಂಬ ಕಷ್ಟ. ಅದಾದ್ರೂ ಸಿಕ್ತು. ನನ್ನ ಹೆಂಡತಿ ಹತ್ರ ಪರ್ಮಿಷನ್ ಕೇಳಿದೆ, ಹೋಗ್ಲಾ ಹಿಂಗೆ ಫ್ರೆಂಡ್ಸ್ ಎಲ್ಲ ಕರೀತಾ ಇದ್ದಾರೆ ಅಂತ. ಎಲ್ಲ ಕೇಳಲು ಸರ್, ಎಲ್ಲ ಕರೆಕ್ಟಾಗಿ ಕ್ವೆಶನ್ಸ್ ಕೇಳಿದ್ರು. ಯಾರ್ಯಾರು ಬರ್ತಾರೆ, ಏನು ಕುಡಿತೀರಾ, ಯಾವ ರೆಸಾರ್ಟ್ಗೆ ಹೋಗ್ತೀರಾ, ಬಿಯರ್ಗೆ ಯಾಕೆ ಕಾಸ್ಟ್ಲಿ, ವಿಸ್ಕಿಗೆ ಯಾಕೆ ರೇಟ್ ಜಾಸ್ತಿ, ಎಲ್ಲ ಕೇಳ್ಕೊಂಡ್ಲು. ಲಾಸ್ಟಲ್ಲಿ ಒಂದು ಮಾತು ಹೇಳಿದ್ರು, ನಿನ್ಗೇನು ಸರಿ ಅನ್ಸುತ್ತೋ ಅದನ್ನು ಮಾಡು. ಹೆಣ್ಣನ್ನ ಪ್ರಕೃತಿ ಅಂತಾರೆ. ನಿನಗೇನ್ ಸರಿ ಅನ್ಸುತ್ತೆ ಅದನ್ನ ಮಾಡು ಅನ್ನೋ ಸೆಂಟೆನ್ಸ್ ಇದೆಯಲ್ಲ, ಅದು ಪ್ರಕೃತಿ ವಿಕೋಪದ ಮುನ್ಸೂಚನೆ ಅಷ್ಟೇ. ನಿಮ್ ಹೆಂಡತಿ ಯಾವತ್ತು ನಿನಗೇನ್ ಸರಿ ಅನ್ಸುತ್ತೋ ಅದನ್ನ ಮಾಡು ಅಂತಾಳೆ ನೋಡಿ, ಆವತ್ತು ಯುದ್ಧ ಗ್ಯಾರಂಟಿ, ಪ್ರಕೃತಿ ವಿಕೋಪ ಆಗತ್ತೆ. ನೀವು ತಯಾರಾಗಕ್ಕೆ ಅಡ್ಡಿಲ್ಲ. ಮದುವೆ ಆಗಿದೆ ಅಲ್ವಾ? ಬರ್ತಾ ಇದೆ ಇರಿ, ಇನ್ನೂ ಆಗಿಲ್ಲ. ಈ ಮೂಲಕ ನಾನು ಎಲ್ಲ ಹೆಣ್ಮಕ್ಳಲ್ಲೂ ಕ್ಷಮೆ ಕೇಳ್ತಾ ಇದ್ದೀನಿ. ನಿಮ್ಮ ಬಗ್ಗೆ ಮಾತಾಡಿದ್ದೀನಿ ಅಂತಲ್ಲ, ನಾನು ಶಾಪಿಂಗ್ ಬಗ್ಗೆ ಕೇವಲ ಒಂದೇ ಲೈನಲ್ಲಿ ಮಾತಾಡ್ಬಿಟ್ಟೆ ಇಂದ. ಈ ಶಾಪಿಂಗ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಸರ್, ಎಕ್ಸಾಮ್ ಕಂಡಿಡ್ದವ್ನು ಎದುರುಗಡೆ ಬಂದ್ರೂ ಕ್ಷಮಿಸ್ಬಿಡ್ತೀನಿ. ಈ ಶಾಪಿಂಗ್ ಕಂಡಿಡ್ದವ್ನು ಎದುರುಗಡೆ ಬಂದರೆ ಮೆಟ್ಟಲ್ ಹೊಡಿತೀನಿ ಗ್ಯಾರಂಟಿ. ಮದುವೆ ಸ್ಟಾರ್ಟಿಂಗಲ್ಲಿ ಒಂದು ವೀಕೆಂಡ್ ಶಾಪಿಂಗ್ ಹೋಗಿದ್ವಿ. ಇವಳಿಗೆ ಬ್ಲೌಸ್ ಪೀಸ್ ತೊಗೊಬೇಕಿತ್ತು. ಶಾಪಿಂಗ್ ಹೋಗಿ ವಾಪಸ್ ಬರೋವಾಗ 3 ಹೊಸ ಸಾರಿ ತೊಗೊಂಬಂದ್ಲು, ಬ್ಲೌಸ್ ಪೀಸ್ ತಂದಿಲ್ಲ. ನೆಕ್ಸ್ಟ್ ವೀಕೆಂಡು ಹಿಂದಿನ ವಾರ ತೊಗೊಂಬಂದಿದ್ದು 3 ಸಾರಿಗೆ ಬ್ಲೌಸ್ ಪೀಸ್ ತೊಗೊಂಬರಕ್ಕೆ ಅಂತ ಶಾಪಿಂಗ್ ಹೋದ್ವಿ. ನೀವು ಇವತ್ತು ಅದೇ ಶಾಪಿಂಗ್ ಹೋಗಿದ್ದ ಸರ್? ಬರೋವಾಗ ಡೈನಿಂಗ್ ಟೇಬಲ್ ತೊಗೊಂಬಂದ್ವಿ, ಬ್ಲೌಸ್ ಪೀಸ್ ತೊಗೊಂಬಂದಿಲ್ಲ. ನೆಕ್ಸ್ಟ್ ವೀಕೆಂಡು ಮತ್ತೆ ಬ್ಲೌಸ್ ಪೀಸ್ ತರಕ್ಕೆ ಅಂತ ಶಾಪಿಂಗ್ ಹೋದ್ವಿ. ಬರೋವಾಗ ಕಾರಿನ ಡಿಕ್ಕಿ ತುಂಬ ಐಟಮ್ ತೊಗೊಂಬಂದ್ಲು, ಬ್ಲೌಸ್ ಪೀಸ್ ತೊಗೊಂಬಂದಿಲ್ಲ. ನಾನು ಟೆನ್ಷನ್ ಆಗ್ಬಿಟ್ಟು ಕೇಳಿದೆ, ಯಾಕೆ ಬ್ಲೌಸ್ ಪೀಸ್ ತೊಗೊಂಡಿಲ್ಲ ಅಂತ. ಕಾರಲ್ಲಿ ಜಾಗ ಇರಲಿಲ್ಲ, ಅದಕ್ಕೆ ತೊಗೊಂಡಿಲ್ಲ.
ಡಿಕ್ಕಿ ತುಂಬ ಐಟಮ್ ಜಾಗ ಇದ್ದಿತ್ತು, ಬ್ಲೌಸ್ ಪೀಸ್ಗೆ ಇರಲಿಲ್ಲ. ಈ ಟೈಮಲ್ಲಿ ನನಗೆ ಕನ್ಫ್ಯೂಷನ್ ಆಯಿತು, ಹೆವಿ ಕನ್ಫ್ಯೂಷನ್ ಆಯಿತು. ನಾನು ಕೇಳಿದೆ, ನೋಡು ನೀನು ಇದು ಮಾಡ್ತಾ ಇರೋದು ಮಿಸ್ಟೇಕು, ತೊಗೊಂಬರ್ಬೇಕಿತ್ತು ಅಂತ. ಆಮೇಲೆ 1 ತಿಂಗಳು ನನಗೆ ರೋದನೆ ಮಾಡೋದು, ಬ್ಲೌಸ್ ಪೀಸ್ ತೊಗೊಂಡಿಲ್ಲ ಅಂತ. ನಾನು ಕೇಳಿದೆ, ನಿಂಗೆ ಇಷ್ಟೊಂದು ದಿನ ಶಾಪಿಂಗ್ ಹೋದ್ರೂ ನೀವು ಯಾಕೆ ತೊಗೊಂಡಿಲ್ಲ? ಅಯ್ಯೋ ನಿನಗೆ ಅವೆಲ್ಲ ಅರ್ಥ ಆಗಲ್ಲ ಬಿಡು ಅಂದ್ಬಿಟ್ಲು. ಸರ್, ಮನುಷ್ಯನ ಜೀವನದಲ್ಲಿ ವೇದ ಪುರಾಣಗಳ ಪ್ರಕಾರ ಇದೆಲ್ಲ, ಗಂಡಸಿನ ಜೀವನದಲ್ಲಿ 4-5 ಹಂತಗಳಿರುತ್ತಂತೆ. ಬಾಲ್ಯ, ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ಸನ್ಯಾಸಾಶ್ರಮ, ವಾನಪ್ರಸ್ಥಾಶ್ರಮ ಅಂತೆಲ್ಲ. ವೇದ ಕಾಲದವ್ರಿಗೆ ಗೊತ್ತಿರಲಿಲ್ಲ. ಈ ಗೃಹಸ್ಥಾಶ್ರಮ ಮತ್ತೆ ಅದ್ರ ನೆಕ್ಸ್ಟ್ ಬರೋ ಯಾವುದೋ ಆಶ್ರಮದ ಮಧ್ಯೆ ಇನ್ನೊಂದು ಹಂತ ಇರುತ್ತೆ, ಅದು ನಿನಗೆ ಅರ್ಥ ಆಗಲ್ಲ ಬಿಡು ಅನ್ನೋ ಹಂತ. ಯಾವತ್ತು ನಿಮ್ಮ ಹೆಂಡತಿಗೆ ನಿಮಗೆ ಅರ್ಥ ಆಗಲ್ಲ ಅಂತ ಅರ್ಥ ಆಗುತ್ತೋ ಆವತ್ತು ನಿಮ್ಮ ಲೈಫು ಉಲ್ಟಾ ಆಗ್ಬಿಡುತ್ತೆ. ಈ ಶಾಪಿಂಗ್ ಬಗ್ಗೆ ಮಾತಾಡ್ತಾ ಸೀರೆ ಶಾಪಿಂಗ್ ಬಗ್ಗೆ ಮಾತಾಡೋಣ. ಈ ಸೀರೆ ಶಾಪಿಂಗ್ ಬಗ್ಗೆ ನಿಮ್ಗೆಲ್ಲರಿಗೂ ಐಡಿಯಾ ಇರುತ್ತೆ ಒಂದು ಲೆವೆಲ್ಗೆ. ನಾನು ಒಂದು ಅಂಶ ಕಂಡು ಹಿಡ್ಕೊಂಡಿದ್ದೀನಿ. ಈ ಹಳೆ ಸೀರೆ ಅಂಗಡಿಗಳಿದೆಲ್ಲ ಚಿಕ್ಕಪೇಟೆ ಕಡೆಗೆಲ್ಲ, ಅಲ್ಲಿ ಕೌಂಟ್ರ್ ಇರಲ್ಲ, ಅಲ್ಲಿ ಬೆಡ್ ಹಾಕ್ಬಿಟ್ಟು ಸೆಟಲ್ ಮಾಡಿಬಿಟ್ಟಿರ್ತಾರೆ. ಒಂದು ಕಾರ್ನರಲ್ಲಿ ಗಂಡಸರು ಬೇಕಿದ್ರೆ ಮಲ್ಕೊಳ್ಳಿ, ಇನ್ನೊಂದು ಕಾರ್ನರಲ್ಲಿ ಮಕ್ಕಳು ಆಟ ಆಡ್ಕೊಂಡಿರಲಿ, ಇನ್ನೊಂದು ಕಡೆ ಹೆಂಗಸರು ಸಾರಿ ತೊಗೊತಾ ಇರ್ತಾರೆ. ನನ್ನ ಹೆಂಡತಿ 4 ಅವರ್ ಸಾರಿ ನೋಡ್ತಾಳೆ, ಅದರಲ್ಲಿ 10 ಸಾರಿ ನನ್ನ ಹತ್ರ ತೋರಿಸ್ಬಿಟ್ಟು ಕೇಳ್ತಾಳೆ, ಇದು ಚೆನ್ನಾಗಿದೆಯಾ ಅಂತ. ನನ್ನ ಹತ್ರ 4 ಸ್ಟ್ಯಾಂಡರ್ಡ್ ಡೈಲಾಗ್ ಇದೆ, ನೆನ್ಪಿಟ್ಕೊಂಬಿಡಿ, 5ನೇದು ಬೇಕಾಗಲ್ಲ. ಇದ್ರದ್ದು ಬಾರ್ಡರ್ ಚೆನ್ನಾಗಿದೆ, ಇದ್ರದ್ದು ಪಲ್ಲು ಚೆನ್ನಾಗಿದೆ, ಈ ಕಲರ್ ನಿನ್ನ ಹತ್ರ ಆಲ್ರೆಡಿ ಇದೆ, ಇದ್ರದ್ದು ಕಾಂಟ್ರಾಸ್ಟ್ ಚೆನ್ನಾಗಿದೆ, ಕಾಂಟ್ರಾಸ್ಟ್ ಇಸ್ ದ ಟ್ರೆಂಡ್. ಇದೊಂದು ಡೈಲಾಗ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಇದ್ರ ಮೇಲೆ 5ನೇ ಡೈಲಾಗ್ ಬೇಡ. ನಾನಿದು 4 ಡೈಲಾಗು 5 ಡೈಲಾಗ್ ಹೇಳಿ 10 ಸಾರಿ ನೋಡಿದ್ಮೇಲೆ 11ನೇ ಸಾರಿ ತೊಗೊತಾಳೆ. ಅಷ್ಟು ನಂಬಿಕೆ ನನ್ನ ಹೆಂಡತಿ ನನ್ನ ಟೇಸ್ಟ್ ಬಗ್ಗೆ. ಇಷ್ಟಾಗಿ ಮನೆಗೆ ಬಂದ ಮೇಲೆ 3 ತಿಂಗಳು ನನ್ನ ತಲೆ ತಿಂತಾಳೆ. ಅಯ್ಯೋ ನನಗೆ ಪಿಂಕ್ ಸಾರಿ ಬೇಕಾಗಿರಲಿಲ್ಲ, ರೆಡ್ ಸಾರಿ ಬೇಕಿತ್ತು ಅಂತ. ನಾನು ಒಂದ್ಸಲ ಹೇಳಿದೆ, ಹಾಗಿದ್ರೆ ನೀನು ಆ ರೆಡ್ ಸಾರಿನೇ ತೊಗೊಂಬರ್ಬೋದಿತ್ತಲ್ಲ, ಅಲ್ಲೇ ಇದ್ದಿತ್ತಲ್ವ ರೆಡ್ ಸಾರಿ ಅಂತ. ಅಯ್ಯೋ ನಿನ್ಗೆ ಅವೆಲ್ಲ ಅರ್ಥ ಆಗಲ್ಲ ಬಿಡು. ಇದು ಸೀರೆ ಶಾಪಿಂಗ್ ಅಷ್ಟೇ. ಇನ್ನೊಂದಿರುತ್ತೆ ಮಾಲ್ ಶಾಪಿಂಗು. ಶಾಪಿಂಗ್ ಮಾಲ್ಗೆ ಹೋಗೋದು, 4 ಅವರು 3 ಫ್ಲೋರಲ್ಲಿರೋ ಎಲ್ಲ ಅಂಗಡಿಗಳಿಗೆ ಹೋಗಿ 2 ಗುಡ್ಡೆ ಬಟ್ಟೆ ತೊಗೊತಾಳೆ. ಆಮೇಲೆ 2 ಅವರು ಟ್ರಯಲ್ ರೂಮು. ನಾನು ಹೊರಗಡೆ ತಿರುಕನೋರ್ವ 100 ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ. ಆಮೇಲೆ ಏನು ತಗೊಳ್ಳೋದೇ ಇಲ್ಲ, ಹಾಗೆ ವಾಪಸ್ ಬರ್ತಾಳೆ. ನಾನು ಒಂದ್ಸಲ ಕೇಳಿದೆ, ಅಲ್ಲ 4 ಅವರ್ ಸುತ್ತಾಡಿ 2 ಅವರ್ ಟ್ರಯಲ್ ರೂಮ್ ನೋಡಿ ಏನೂ ತೊಗೊಂಡಿಲ್ವಲ್ಲ ಯಾಕೆ ಅಂತ. ಅಯ್ಯೋ ಅಮೆಝಾನ್ ಮಿಂತ್ರಾದಲ್ಲಿ ಇದಕ್ಕಿಂತ ಕಡಿಮೆ ರೇಟ್ಗೆ ಚೆನ್ನಾಗಿರೋ ಡಿಸೈನ್ ಸಿಗುತ್ತೆ ಬಿಡು ಅಂದ್ಬಿಟ್ಟು. ಈ ಅಮೆಝಾನ್ ಅವ್ರದ್ದು, ಫ್ಲಿಪ್ಕಾರ್ಟು, ಮಿಂತ್ರಾದವ್ರದ್ದು ಇನ್ನೊಂದು ಕಷ್ಟ ಗುರು. ಅವರು ಆಫರ್ ಕೊಡ್ತಾರೆ, ನಮ್ಮ ಮನೆಯವ್ರು ತೊಗೊಂಡ್ಬಿಡ್ತಾಳೆ. ನಮ್ಮ ಮನೇಲಿ 850 ರೂಪಾಯಿದು ನಾಯಿ ಅನ್ನ ತಿನ್ನೋ ಪ್ಲೇಟ್ ಇದೆ, ಬಟ್ ನಾಯಿನೇ ಇಲ್ಲ. ನಾನು ಮನೆ ನಾಯಿ, ಅದ್ರಲ್ಲಿ ನಾನು ಅನ್ನ ತಿಂತಾ ಇದ್ದೀನಿ ಇವಾಗ. ಯಾಕೆ ತಗೊಂಡೆ ಅಂತ ಕೇಳಿದೆ, ಆಫರ್ ಇತ್ತು ತಗೊಂಡೆ ಅಂದ್ಲು. ಆಫರ್ ಇತ್ತು ಅಂತ ತಗೊಂಡೆ, ಮನೇಲಿ ನಾಯಿ ಇಲ್ವಲ್ಲ ಅಂದೆ. ಅಯ್ಯೋ ನಿನ್ಗೆ ಅವೆಲ್ಲ ಅರ್ಥ ಆಗಲ್ಲ. ಇದಿಷ್ಟು ಅವಳ ಶಾಪಿಂಗ್. ಅವು ಇನ್ನೂ ಪ್ರಾಬ್ಲಮ್ ಆಗೋದು ನನ್ನ ಬಟ್ಟೆ ಶಾಪಿಂಗು. ಸರ್, ಇಲ್ಲಿರೋ ಗಂಡಸರೆಲ್ಲ ಒಪ್ಕೊಳ್ಬೇಕು, ಗಂಡಸರಿಗೆ ಬಟ್ಟೆ ಶಾಪಿಂಗ್ ಹೋದಾಗ ಸಿಂಗಲ್ ರಿಕ್ವೈರ್ಮೆಂಟು, ಇಲ್ಲಿ ಫಿಟ್ಟಿಂಗ್ ಕರೆಕ್ಟ್ ಆಗಿರಬೇಕು ಅಷ್ಟೇ ಅಲ್ವಾ? ಕರೆಕ್ಟ್. ನಾನು ಸರ್ ಅರ್ಧ ಗಂಟೆಯಲ್ಲಿ 3 ಪ್ಯಾಂಟು 4 ಶರ್ಟು ತಗೊಳ್ಳೋ ಮನುಷ್ಯ ನಾನು, ಆಯ್ತಾ? ಪ್ರಾಬ್ಲಮ್ ಏನು ಅಂದರೆ, ನಾನು ಇವಾಗಲೂ ಹಾಗೆ ಮಾಡ್ತೀನಿ. ಅರ್ಧ ಗಂಟೆಲಿ 3 ಪ್ಯಾಂಟು 4 ಶರ್ಟು ಸೆಲೆಕ್ಟ್ ಮಾಡಿಬಿಡ್ತೀನಿ. ಅಂಗಡಿಯವನು ಕೊಡೋಕೆ ರೆಡಿ ಆಗಿದ್ದಾನೆ, ಅವ್ನು ಡೈಲಾಗ್ ಹೊಡ್ಬಿಡ್ತಾನೆ, ಸರ್ ಶಾರುಖ್ ಖಾನ್ ಥರ ಕಾಣಿಸ್ತೀರಾ, ಈ ಶರ್ಟಲ್ಲಿ ಡೀಸೆಂಟಾಗಿ ಕಾಣಿಸ್ತೀರಾ ಸರ್ ಅಂತಾನೆ. ಉಮೇಶ್ ರೆಡ್ಡಿ ಥರ ನಾ ಕಾಣಿಸ್ತೀನಿ ಇಲ್ಲ ಅಂದರೆ. ಇವೆಲ್ಲ ಡೈಲಾಗ್ಗಳಾಗಿ ಎಲ್ಲ ರೆಡಿ ಇರುತ್ತೆ, ಬಿಲ್ಲಿಂಗ್ ರೆಡಿ ಇರುತ್ತೆ, ಬಟ್ ಬಿಲ್ಲಿಂಗ್ ಆಗಲ್ಲ. ಯಾಕೆಂದರೆ ನನ್ನ ಬಟ್ಟೆಗಳು ನನ್ನ ಹೆಂಡತಿಗೆ ಇಷ್ಟ ಆಗಲ್ಲ. ಅಲ್ಲೂ ಮತ್ತೆ 3 ಅವರ್ ಆಗಬೇಕು. 3 ಅವರ್ ಆಗಿಲ್ಲ ಅಂದರೆ ಅವಳಿಗೆ ಸಮಾಧಾನ ಆಗಲ್ಲ. ನಾನು ಒಂದ್ಸಲ ಕೇಳಿದೆ, ಹಾಕೊಳ್ಳೋದು ನಾನು, ಕೊಡೋನವನು, ಬಟ್ಟೆ ನಾನು ತೊಗೊತೀನಿ, ನಿನ್ಗೆ ಯಾಕೆ ಟೆನ್ಷನ್ನು? ಅವಾಗೇನು ಹೇಳೋದು? ಎಕ್ಸಾಕ್ಟ್ಲಿ. ಲೈಫಲ್ಲಿ ಪ್ರಾಬ್ಲಮ್ಗಳು ಏನೂ ಇಲ್ಲ, ನೀವು ಸುಖವಾಗಿದ್ದೀರಾ ಅಂತಂದರೆ ನಿಮಗೆ ಗರ್ಲ್ ಫ್ರೆಂಡ್ ಸಿಗ್ತಾಳೆ. ಒಂದು ಕಾಲದಲ್ಲಿ ನನಗೂ ಸಿಕ್ಕಿಲ್ಲ, ಹ್ಯಾಂಡ್ಸಮ್ ಆಗಿದ್ದೀನಲ್ವಾ, ಸೊ ಸಿಕ್ಕಿಲ್ಲ. ಓ ಪೇಯ್ಡ್ ಆಡಿಯನ್ಸ್. ನನಗೂ ಒಂದು ಕಾಲದಲ್ಲಿ ಗರ್ಲ್ ಫ್ರೆಂಡ್ ಸಿಕ್ಕಿದ್ಲು. ನಾನೇನು ಮಾಡಿದೆ, ಡೇಟ್ಗೆ ಹೋಗ್ತಾ ಇದ್ವಿ, ಅಲ್ಲಿ ಇಲ್ಲಿ ಹೋಗ್ತಾ ಇದ್ವಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಸ್ಟೀವ್ ಜಾಬ್ಸ್ ಗೊತ್ತು? ಗಿವ್ ಮಿ ಅ ಚಿಯರ್.
ಆಸಮ್. ಸ್ಟೀವ್ ಜಾಬ್ಸ್ ಯಾರು ಅಂತ ಗೊತ್ತಿಲ್ಲದವರು ಹೋಗಿ ಗೂಗಲ್ ಮಾಡ್ಕೊಳ್ಳಿ, $150 ಅಷ್ಟೆಲ್ಲ ಬರಲ್ಲ. ಹುಡುಗರೆಲ್ಲ ಬೇಸಿಕಲಿ ಸ್ಟೀವ್ ಜಾಬ್ಸ್ ಫ್ಯಾನ್. ಯಾಕೆ ಅಂದರೆ ಸ್ಟೀವ್ ಜಾಬ್ಸ್ ಹೇಳ್ಬಿಟ್ಟಿದ್ದಾನೆ, ಕೀಪ್ ಲುಕಿಂಗ್ ಡೋಂಟ್ ಸೆಟಲ್, ಕೀಪ್ ಲುಕಿಂಗ್ ಡೋಂಟ್ ಸೆಟಲ್ ಅಂತ ಹೇಳಿದ್ದಾನೆ. ಅದಕ್ಕೆ ನಾವು ಹುಡುಗರು ಟಿಂಡರ್ ಎಲ್ಲ ಯೂಸ್ ಮಾಡ್ತಾ ಇದ್ವಿ. ನನಗೆ ಗರ್ಲ್ ಫ್ರೆಂಡ್ ಇದ್ಲು, ನನ್ನ ಜೊತೆಗೆ ಟಿಂಡರ್ ಯೂಸ್ ಮಾಡ್ತಾ ಇದ್ದೆ. ಒಂದಿನ ಹುಡುಗಿ ಮೀಟ್ ಆಗಕ್ಕೆ ಹೋಗುವಾಗ ಡಿಲೀಟ್ ಮಾಡ್ಕೊಂಡು ಹೋಗೋಕೆ ಮರ್ತೋಯ್ತು. ಹಾಗೆ ಹೋದೆ, ಹುಡುಗಿ ಏನೋ ಮಾತಾಡ್ತಾ ಫೋನ್ ಚೆಕ್ ಮಾಡಿದ್ಲು, ಟಿಂಡರ್ ಸಿಕ್ಕಾಕೊಂಡ್ಬಿಡ್ತು. ಹುಡುಗಿ ಕೇಳಲು, ನೀನು ನಮ್ಮ ಬಗ್ಗೆ ಸೀರಿಯಸ್ ಆಗಿಲ್ವಾ, ಏನು ಕತೆ, ಟಿಂಡರ್ ಯೂಸ್ ಮಾಡ್ತಾ ಇದೆಯಾ, ನಾನು ಇರೋದು ಸಾಕಾಗಲ್ವಾ? ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದೆ, ಇಲ್ಲ ಬೇಬಿ, ನಾನೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಪರಿಚಯ ಇಲ್ಲದೆ ಇರೋ ಹುಡುಗ ಸಡನ್ನಾಗಿ ಎದುರುಗಡೆ ಸಿಕ್ಕು ರೋಮ್ಯಾನ್ಸ್ ಬಗ್ಗೆ ಮಾತಾಡಿದ್ರೆ ಹುಡುಗಿ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಆವತ್ತು 3ನೇ ಮಹಾಯುದ್ಧ ಆಗಬೇಕಿತ್ತು, ಆಗಿಲ್ಲ. ನಾನು ಮನೆಗೆ ಹೋದೆ. 3 ದಿನ ಆದಮೇಲೆ ಮತ್ತೆ ನನ್ನ ಹುಡುಗಿ ಸಿಕ್ಕಿದ್ಲು. ಹುಡುಗಿ ಮೊಬೈಲಲ್ಲಿ ಆವತ್ತು bharatmatrimony.com ಬಂದಿತ್ತು. ನಾನು ಕೇಳಿದೆ, ಏನು ಬೇಬಿ ಸೀರಿಯಸ್ ಆಗಿಲ್ವಾ, ನನ್ನ ಬಗ್ಗೆ ಯೋಚನೆ ಮಾಡಲ್ವಾ, ನಾನಿರೋದು ಸಾಕಾಗಿಲ್ವಾ ಅಂತ. ಯು ಗೆಟ್ ಇಟ್. ಅವಳು ಹೇಳಲು, ನಾನು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ, ನಿನ್ನಂತ ಕಿತ್ತೋದು ನನ್ನ ಮಗನ ಡೇಟ್ ಮಾಡಿದ್ರೆ ಹೆಂಗಿರುತ್ತೆ ಲೈಫು ಅಂತ. ಆವತ್ತು ನಾವು ಸ್ಟ್ರಾಟಜಿಕಲಿ ಬ್ರೇಕಪ್ ಆಗ್ಬಿಟ್ವಿ. ಹುಡುಗರು ಪ್ರಯತ್ನ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತಾರೆ. ಬ್ರೇಕಪ್ ಅಂತ ಘೋಷಣೆ ಆದಮೇಲೂ ನಾನು ಅವಳಿಗೆ ಮೆಸೇಜ್ ಮಾಡ್ತಾನೆ ಇದ್ದೆ. ಅವತ್ತು ಸಿಕ್ಕಾಪಟ್ಟೆ ಮೆಸೇಜ್ ಮಾಡ್ಬಿಟ್ಟೆ, ಮೊಬೈಲಿನ ನವರಂಧ್ರಗಳಲ್ಲೂ ಮೆಸೇಜ್ ಮಾಡ್ಬಿಟ್ಟೆ ನಾನು ಅವತ್ತು. ಇನ್ಫ್ಯಾಕ್ಟ್ ಟ್ವಿಟರಲ್ಲೂ ಮೆಸೇಜ್ ಮಾಡ್ಬಿಟ್ಟಿದ್ದೀನಿ ಅವಳಿಗೆ ಆವತ್ತು. ಮನೆಗೆ ಬಂದೆ, ಕೂತ್ಕೊಂಡೆ, ಫುಲ್ ಟೆನ್ಷನು. 4 ಕ್ವಾರ್ಟರ್ ಓಲ್ಡ್ ಮಂಕ್ ಬೇರೆ ಕುಡಿದ್ಬಿಟ್ಟಿದ್ದೀನಿ. ಸಾರಿ, ಅಷ್ಟೊಂದು ಕೆಪಾಸಿಟಿ ಇಲ್ಲ, 2 ಕ್ವಾರ್ಟರ್ ಓಲ್ಡ್ ಮಂಕ್ ಕುಡಿದು ಮನೆಗೆ ಬಂದು ಫುಲ್ಲು ಟೆನ್ಷನಲ್ಲಿ ಕೂತ್ಕೊಂಡಿದ್ದೀನಿ. ಮೊಬೈಲಿನ ನವರಂಧ್ರಗಳಲ್ಲೂ ಮೆಸೇಜ್ ಆ ಕಡೆ ಹೋಗ್ತಾ ಇದೆ ಬರ್ತಾ ಇದೆ, ಫುಲ್ಲು ಬ್ರೇಕಪ್ ಟೆನ್ಷನು. ಈ ಕಡೆ ರಿಲ್ಯಾಕ್ಸ್ ಆಗೋಣ ಅಂತ ಉಗ್ರಂ ಮೂವಿ ಹಾಕೊಂಡು ಕೂತ್ಕೊಂಡೆ. ಉಗ್ರಂ ಮೂವಿ ಫ್ಯಾನ್ಸ್ ಗಿವ್ ಮಿ ಅ ಚಿಯರ್. ಆಸಮ್. ಉಗ್ರಂ ಮೂವಿ ಹಾಕೊಂಡು ಕೂತಿದ್ದೀನಿ ರಿಲ್ಯಾಕ್ಸ್ ಆಗೋಕ್ಕೆ ಅಂತ. ಉಗ್ರಂ ಮೂವಿನಲ್ಲಿ ಬಾಲನ್ ತಮ್ಮನ್ನ ಅಗಸ್ತ್ಯ ಕಡ್ದಾಕ್ಬಿಟ್ಟಿದ್ದಾನೆ. ಅಗಸ್ತ್ಯನ ಹುಡ್ಕೊಂಡು ಬಾಲ ಬಂದಿದ್ದಾನೆ. ಅಗಸ್ತ್ಯನ ಜೊತೆ ಅವ್ರ ಅಮ್ಮ ಅವನ್ನ ಕವರ್ ಮಾಡ್ಕೊಂಡಿದ್ದಾರೆ. ಮರ್ಡರ್ ಟೆನ್ಷನು. ಈ ಕಡೆ ನಮ್ಮ ಚಿಕ್ಕಪ್ಪ ನ್ಯೂಸ್ ಚಾನೆಲ್ ನೋಡ್ತಾ ಇದ್ದಾರೆ. ರಾತ್ರಿ 9:15 ಪಬ್ಲಿಕ್ ಟಿವಿಲಿ ರಂಗಣ್ಣ ಕುಮಾರಸ್ವಾಮಿನ, ಯಡಿಯೂರಪ್ಪನ, ಸಿದ್ದರಾಮಣ್ಣನ ಹಾಕೊಂಡು ಉಜ್ಜುತ್ತಾ ಅವ್ರೆ. ಆ ಕಡೆ ಗೌರ್ಮೆಂಟ್ ಇರುತ್ತಾ ಬಿದ್ದೋಗುತ್ತಾ, ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ ಯಾರು ಅನ್ನೋ ಟೆನ್ಷನು. ಟೆನ್ಷನ್ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ, ಇಲ್ಲಿ ಬ್ರೇಕಪ್ ಟೆನ್ಷನ್ನು, ಇಲ್ಲಿ ಮರ್ಡರ್ ಟೆನ್ಷನ್ನು, ಇಲ್ಲಿ ಗೌರ್ಮೆಂಟ್ ಟೆನ್ಷನ್ನು. ಇದಕ್ಕಿಂತ ಜಾಸ್ತಿ ಟೆನ್ಷನ್ ಇರೋಕ್ಕೆ ಸಾಧ್ಯ ಇದೆಯಾ? ಆ ಮೊಮೆಂಟಲ್ಲಿ ನನಗೆ ಉಷಾ ಫ್ಯಾನ್ ಕೆಳಗಡೆ ಜ್ಞಾನೋದಯ ಆಯಿತು. ಆ ಸಂದರ್ಭದಲ್ಲಿ ನನ್ನ ಜೀವನ ಬದಲಾಯಿತು. ನನ್ನ ಲೈಫ್ ಚೇಂಜ್ ಆಗುವಂತ 2 ಶಬ್ದಗಳು ನನ್ನ ಕಿವಿಗೆ ಬಿತ್ತು. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನಮ್ಮ ರಂಗಣ್ಣ ನಾಳೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿ, ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಲಿ, ಅವರು 9 ಗಂಟೆ ಪಿಂಕ್ ಶರ್ಟು ಹವಾಯಿ ಚಪ್ಪಲ್ ಹಾಕೊಂಡು ಬರಬೇಕು, ಕೂತ್ಕೊಬೇಕು, ಪ್ರಶ್ನೆಗೆ ಉತ್ತರ ಕೊಡಬೇಕು. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಈ ಕಡೆ ಉಗ್ರಂ ಮೂವಿ. ಉಗ್ರಂ ಮೂವಿನಲ್ಲಿ ಅಗಸ್ತ್ಯಸ್ ಅಮ್ಮ ವಾಸ್ ದ ಕೂಲೆಸ್ಟ್ ಕ್ಯಾರೆಕ್ಟರ್. ಅವ್ರು ಏನು ಹೇಳಿದ್ರು, ಇಂಡೈರೆಕ್ಟ್ ಆಗಿ ಅವ್ರು ಏನೇನು ಹೇಳಿದ್ರು, ಹೋಗ್ಲಿ ಬಿಡೋ ಬಾಲ, ನನ್ನ ಮಗನ ನಾನು ಊರು ಬಿಟ್ಟು ಆಚೆ ಕರ್ಕೊಂಡು ಹೋಗ್ತೀನಿ, ಅವ್ನು ನೀನು ಈ ಕಡೆ ಬರಲ್ಲ, ಆಲ್ ರೈಟ್ ಮುಂದಕ್ಕೆ ಹೋಗೋಣ. ಈ ಕಡೆ ಬ್ರೇಕಪ್ಪು. ಸ್ಟೀವ್ ಜಾಬ್ಸ್ ಹೇಳ್ಬಿಟ್ಟಿದ್ದಾನೆ, ಕೀಪ್ ಲುಕಿಂಗ್ ಡೋಂಟ್ ಸೆಟಲ್, ಟೆನ್ಷನ್ ಮಾಡ್ಕೋಬೇಡ, ಇವಳು ಹೋದ್ರೆ ಇನ್ನೊಬ್ಳು ಬರ್ತಾಳೆ, ಆಲ್ ರೈಟ್ ಮುಂದಕ್ಕೆ ಹೋಗೋಣ. ಇದಾದ್ಮೇಲೆ ನಾನು ನ್ಯೂಸ್ ಚಾನೆಲ್ಗೆ ಅಡಿಕ್ಟ್ ಆಗ್ಬಿಟ್ಟೆ. ನಮ್ಮ ಚಿಕ್ಕಪ್ಪ ನ್ಯೂಸ್ ಚಾನೆಲ್ಗೆ ಹೆವಿ ಅಡಿಕ್ಟು. ಅವ್ರ ಪ್ರಕಾರ ಟಗರು ಮೂವಿ ಹೀರೋ ಸಿದ್ದರಾಮಯ್ಯ, ರಾಜ ಹುಲಿ ಯಾರು ಅಂದರೆ ಯಡಿಯೂರಪ್ಪ. ಅವ್ರ ಪ್ರಕಾರ ಜೀವ ಜೀವ ನಮ್ ದೈವ ಕಣೋ ಇವನು. ಈ ಹಾಡು ಬರ್ದಿರೋದು ಯಾರಿಗೆ? ಕುಮಾರಸ್ವಾಮಿ ಅವರಿಗೆ. ನಮ್ಮ ಚಿಕ್ಕಪ್ಪ ಜೊತೆ ನಾನು ನ್ಯೂಸ್ ಚಾನೆಲ್ಗೆ ಅಡಿಕ್ಟ್ ಆಗ್ಬಿಟ್ಟೆ. ಬಟ್ ನನಗೇನು ಪ್ರಾಬ್ಲಮ್ ಅಂದರೆ, ಕೀಪ್ ಲುಕಿಂಗ್ ಡೋಂಟ್ ಸೆಟಲ್. ನಾನು ಒಂದು ನ್ಯೂಸ್ ಚಾನೆಲ್ ನೋಡ್ತಾನೆ ಇರಲಿಲ್ಲ, ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೆ. ನ್ಯೂಸ್ ಚಾನೆಲಲ್ಲಿ ಹಿಂಗೆ ಚೇಂಜ್ ನೋಡ್ತಾ ಹೋಗುವಾಗ ನಾನೊಂದು ರಾಜಕೀಯ ಸತ್ಯವನ್ನು ಅರ್ಥ ಮಾಡಿಕೊಂಡೆ. ಏನು? ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶಕ್ಕೆ 2 ಆಪ್ಷನ್. ಒಂದು ರಾಹುಲ್ ಗಾಂಧಿ, ಇನ್ನೊಬ್ಬರು ನರೇಂದ್ರ ಮೋದಿ ಅಲ್ವಾ? ನಾನು ಹೇಳ್ತೀನಿ, ನಮಗೆ ನರೇಂದ್ರ ಮೋದಿನೂ ಬೇಡ, ರಾಹುಲ್ ಗಾಂಧಿನೂ ಬೇಡ. ಬೆಟರ್ ಆಪ್ಷನ್ ನಾನು ಕೊಡ್ತೀನಿ.
ಪಂಡಿತ್ ಶಿವಶಂಕರಾಚಾರ್ಯ, ಕೊಳ್ಳೇಗಾಲ ಜ್ಯೋತಿಷಿಗಳು, ಜಯನಗರ, ಬೆಂಗಳೂರು. ಅವರ ಆಪೋಸಿಟು ಪಂಡಿತ್ ರಾಮಕೃಷ್ಣಾಚಾರ್ಯ, ಕೊಳ್ಳೇಗಾಲ ಜ್ಯೋತಿಷಿಗಳು, ಹೊಸಕೆರೆಹಳ್ಳಿ ರಸ್ತೆ, ಬೆಂಗಳೂರು. ಯಾಕೆ ಅಂತ ಹೇಳ್ತೀನಿ. ನರೇಂದ್ರ ಮೋದಿ ಏನು ಮಾತಾಡ್ತಾರೆ? CAA, NRC, ಜಮ್ಮು ಕಾಶ್ಮೀರು, 370, JNU, ಆಮೇಲೆ $5 ಟ್ರಿಲಿಯನ್ ಇಕಾನಮಿ ಅಂತಾರೆ. ನಮ್ಗೆ ಇಲ್ಲಿ 1.5 ರಿಕ್ಷಾ ಮೀಟರ್ ಕೊಡೋಕ್ಕೆ ದುಡ್ಡಿಲ್ಲ ಗುರು, ಇವರು $5 ಟ್ರಿಲಿಯನ್ ಅಂತಾರೆ. ಇನ್ನು ರಾಹುಲ್ ಗಾಂಧಿ ಏನು ಹೇಳ್ತಾರೆ? ಸಾರಿ, ನಂಗೆ ಅರ್ಥ ಆಗಲ್ಲ. ಅವ್ರು ಏನು ಹೇಳ್ತಾರೆ ಅಂತ ನನಗೆ ಅರ್ಥ ಆಗಲ್ಲ, ಸಾರಿ. ಬಟ್ ಆ ಒಪ್ಪ 3 ವಿಷಯ ಕ್ಲಿಯರ್ ಆಗಿ ಹೇಳ್ತಾರೆ. ನಂಬರ್ 1 ರಾಫೆಲ್, ನಂಬರ್ 2 ರಾಫೆಲ್, ನಂಬರ್ 3 ಆಲ್ಸೋ ರಾಫೆಲ್ ಓನ್ಲಿ. ಇನ್ನೇನು ಹೇಳಲ್ಲ ಅವಪ್ಪ. ಸೊ ಇವರಿಬ್ಬರಿಗೂ ಬೇಸಿಕಲಿ ಗ್ರೌಂಡ್ ಲೆವೆಲಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಅರ್ಥನೇ ಆಗಿಲ್ಲ ಇನ್ನೂವರೆಗೂ. ನಮ್ಮ ಜೀವನದ ನಿಜವಾದ ಸಮಸ್ಯೆಗಳೇನು? ವ್ಯವಹಾರದಲ್ಲಿ ನಾಷ್ಟ, ಅತ್ತೆ ಸೊಸೆ ಕಿರಿಕಿರಿ, ಲೈಂಗಿಕ ಸಮಸ್ಯೆ, ಮಕ್ಕಳಾಗದಿರುವುದು, ಅನೈತಿಕ ಸಂಬಂಧ, ಆಫೀಸಿನಲ್ಲಿ ಕಿರಿಕಿರಿ, ಸ್ತ್ರೀ ಪುರುಷ ವಶೀಕರಣ. ಬ್ರದರ್ ಕಮ್ ಹಿಯರ್. ಸಮಸ್ಯೆ ಇರೋದು ಇಲ್ಲಿ. ಇದಕ್ಕೆ ಪರಿಹಾರ ಕೊಡಿ ನಮಗೆ. ಇದಕ್ಕೆ ನಿಮ್ಮ ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಪರಿಹಾರ ಕೊಡ್ತಾರಾ? ಇದಕ್ಕೆ ಯಾರ ಹತ್ರ ಇದೆ ಪರಿಹಾರ? ಪಂಡಿತ್ ಶಿವಶಂಕರಾಚಾರ್ಯ. ಪಂಡಿತ್ ಶಾಶ್ವತ ಪರಿಹಾರ. ಕರೆಕ್ಟ್ ಮೇಡಮ್. ಇನ್ನ ಒಂದು 20 ದಿವಸದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ರಿಟರ್ನ್ ಮನಿ. ನರೇಂದ್ರ ಮೋದಿ ₹1 GST ಕೊಡಲ್ಲ ವಾಪಸ್ಸು. ನಮ್ಮ ಪಂಡಿತ್ ಶಿವಶಂಕರಾಚಾರ್ಯ ಅವ್ರ ಪ್ರಕಾರ 20 ದಿವಸದಲ್ಲಿ ಸಮಸ್ಯೆ ಪರಿಹಾರ ಆಗಿಲ್ಲ ಅಂದ್ರೆ 100% ಕ್ಯಾಶ್ ರಿಟರ್ನ್. ಇನ್ನೂ ಒಂದು ಅಡ್ವಾಂಟೇಜ್ ಏನಿದೆ ಅಂತಂದ್ರೆ, ನಮ್ಮ ಪಂಡಿತ್ ಶಿವಶಂಕರಾಚಾರ್ಯ ಅವರ ಸರ್ಕಾರದಲ್ಲಿ ಯಾವುದೇ ಅತೃಪ್ತರು ಮತ್ತೆ ಅನರ್ಹರು ಇರೋದಿಲ್ಲ. ಯಾರೂ ಕೂಡ ಇಲ್ಲಿ ಮೇಜು ತಟ್ಟಿ ನನ್ನ ಮಂತ್ರಿ ಮಾಡಿ ಅಂತ ಕೂಗೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಏನು ಮಂತ್ರಿ ಸ್ಥಾನಗಳಿರುತ್ತೆ? ವ್ಯವಹಾರದಲ್ಲಿ ನಷ್ಟ ಸಚಿವ, ಅತ್ತೆ ಸೊಸೆ ಕಿರಿಕಿರಿ ಸಚಿವೆ, ಮಕ್ಕಳಾಗದಿರುವ ಸಚಿವ, ಅನೈತಿಕ ಸಂಬಂಧ ಸಚಿವ. ಬೇಕಾ ಇವೆಲ್ಲ ಯಾರಿಗಾದ್ರೂ? ಟೆನ್ಷನ್ ಇಲ್ಲ. ಸ್ಟೇಬಲ್ ಗೌರ್ಮೆಂಟ್. ಮ್ಯಾಕ್ಸಿಮಮ್ 5 ವರ್ಷ ಟೈಮ್ ಕೇಳ್ತಾರೆ ನರೇಂದ್ರ ಮೋದಿ. ರಾಹುಲ್ ಗಾಂಧಿ ಕೇಳ್ತಾರೆ, ಬಟ್ ಯಾರು ಕೊಡಲ್ಲ ಬಿಡಿ. ಆದರೆ ನಮ್ಮ ಪಂಡಿತ್ ಶಿವಶಂಕರಾಚಾರ್ಯ ಕೇಳೋದು ಓನ್ಲಿ 20 ಡೇಸ್. ಈ ಎಲ್ಲ ಕಾರಣಗಳಿಂದ ನನಗನ್ಸುತ್ತೆ ಇವರಿಬ್ಬರ ಸರ್ಕಾರ ಅತ್ಯುತ್ತಮವಾಗಿರುತ್ತೆ. ಇನ್ನೊಂದು ವಿಷಯ ಐತಿ. ಪಾಕಿಸ್ತಾನ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸಬೇಕು ಅಂದರೆ ನಮ್ಮ ಪಂಡಿತ್ ರಾಮಕೃಷ್ಣಾಚಾರ್ಯ ಬರಬೇಕು. ಅವನು ಯಾರೋ, ಅವನಲ್ಲ ಅವ್ರ ಪ್ರೆಸಿಡೆಂಟು ಇಮ್ರಾನ್ ಖಾನು. ಅವನ್ನ ಕರ್ಸೋದು, ಮಾತುಕತೆ ಮಾಡೋಣ ಅಂತ ಕೂರ್ಸೋದು, ಸ್ತ್ರೀ ಪುರುಷ ವಶೀಕರಣ ಮಂತ್ರ ಹಾಕೋದು, ಇಡೀ ಪಾಕಿಸ್ತಾನನ ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ರೆ ಆಯ್ತಪ್ಪ. ಟೆನ್ಷನ್ನೇ ಇಲ್ಲ ಗುರು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನನಗೆ ಈ ರಾಜಕೀಯ ಸತ್ಯ ಅರಿವಾಗಿ ತುಂಬ ದಿನ ಆಯಿತು. ನಾನು ಇದನ್ನು ನಿಮಗೆಲ್ಲ ಹೇಳಬೇಕು ಅಂತ ಇದ್ದೆ. ಜನರಿಗೆ ಅರ್ಥ ಆಗಬೇಕು, ಅವರ ಸಮಸ್ಯೆಗಳಿಗೆ ನಿಜವಾದ ಪರಿಹಾರ ಯಾರು ಕೊಡ್ತಾರೆ ಅನ್ನೋದು ಅರ್ಥ ಆಗಬೇಕು ಅಂತ ನಾನೊಂದು ಪ್ರೆಸ್ ಕಾನ್ಫರೆನ್ಸ್ ಕರೆದೆ. ನ್ಯೂಸ್ ಚಾನೆಲ್ ಅವರು, ಪೇಪರ್ ಅವರು ಎಲ್ಲ ಬಂದರು. ಆದ್ರೂ ನಾನು ಹೇಳಿಲ್ಲ. ಯಾಕೆ? ಬಿಕಾಸ್ ನನಗೆ ವಿಡಿಯೋ ಕ್ಯಾಮ್ರಾ ನೋಡಿದ್ರೆ ಭಯ. ಆವತ್ತು ಹಿಂಗೆ ಆಯಿತು. ವಿಡಿಯೋ ಕ್ಯಾಮ್ರಾದವರೆಲ್ಲ ಬಂದರು, ನಾನು ಹೇಳಿಲ್ಲ. ಎಲ್ಲ ವಾಪಸ್ ಹೋಗ್ತಾ ಇದ್ರು. ಯಾವನೊಬ್ಬ ಹೋಗೋವಾಗ ಯಾವೂರೋ ಇವಂದು ಅಂದ. ನಾನು ಇವಾಗ ಹಂಗೆ ಹೋಗ್ತಾ ಇರ್ತೀನಿ, ನೀವುಗಳೆಲ್ಲ ಕೇಳಿ ಆಯ್ತಾ? ಕೇಳಿ ಆಯ್ತಾ? ನಮ್ಮೂರು ನನಗೆ ಕೆಲಸ ಕೊಟ್ಟಿದೆ, ಜೀವನ ಕೊಟ್ಟಿದೆ, ಶಿಕ್ಷಣ ಕೊಟ್ಟಿದೆ, ಆರೋಗ್ಯ ಕೊಟ್ಟಿದೆ, ನೆಮ್ಮದಿ ಕೊಟ್ಟಿದೆ. ಯಾವ ಊರಿಂದ ಬಂದೆ, ಯಾವ ಭಾಷೆ ಮಾತಾಡ್ತೀಯ, ಯಾವ ದೇಶದವನು, ಯಾವ ಜಾತಿಯವನು ಅಂತ ಕೇಳಿದೆ. ಎಲ್ಲರಿಗೂ ಅನ್ನ, ನೀರು, ಶಿಕ್ಷಣ, ಕೆಲಸ ಕೊಡೋ ಬೆಂಗಳೂರು ಕಣೋ.
ಥ್ಯಾಂಕ್ ಯು ಸೋ ಮಚ್. ದ್ಯಾಟ್ಸ್ ಬಿನ್ ಮೈ ಟೈಮ್. ಹೊಡಿರಿ ಚಪ್ಪಾಳೆ, ಬರ್ಲಿ ಹಂಗೆ ಜೋಶು.